ಫ್ಯಾನ್ ಹಾಕಮ್ಮ ಆಫ್ ಮಾಡಿದೆ ಶಕೆ. ಫ್ಯಾನ್ ನಮ್ದೈತಿ, ಬಿಕಾರಿಗಳಿಗೆ ಬಿಟ್ಟಿ ಗಾಳಿ ಬಿಸಾಕ್ ತಂದಿಲ್ಲ. ಯಾರ್ರಿ ನೀವೆಲ್ಲ ಒಳ್ಳೆ ವಾಟರ್ ಟ್ಯಾಂಕ್ ತರ ಇದ್ರಲ್ರಿ. ಸಣ್ಣ ಸಣ್ಣ ಕುರಿಗಳು ಮೇಯಿಸ್ತಾ ಇದ್ದು ಅವಾಗ. ಸ್ಕೂಲಲ್ಲಿ ಓದ್ಬೇಕಾದ್ರು ಅಷ್ಟೇ ನನ್ನ ಜಾಸ್ತಿ ಹುಡುಗರು ಸೇರ್ಸ್ಕೊಂತಿರ್ಲಿಲ್ಲ. ಊರಲ್ಲೂ ಅಷ್ಟೇ ನನ್ನ ಸಪರೇಟ್ ಮಾಡೋರು. ಅವ್ರ ಅಮ್ಮ ತಿನ್ಕೊಂಬಿಟ್ಟವನೇ ನಮ್ಮ ಮನೆಗೆ ಬಂದ್ರೆ ದರಿದ್ರ. ನನ್ನ ಚೇಷ್ಟೆಗಳು ನನ್ನ ಆಕ್ಟಿಂಗ್ ನೋಡ್ರೆ ನೀವು ಹೋಗ್ಬಿಡಲಿ ಸಿನಿಮಾಗೆ, ಎಲ್ಗೋಗ್ಲಿ ಸಿನಿಮಾ ಅಂತ ಹುಡ್ಕೊಂಡು ಕಟ್ಟಿರೋ ಸ್ಟುಡಿಯೋ ನಾನು ನೋಡಿದ್ ಮೊನ್ನೆ. ಯಾರ ಮನೆ ಆದ್ರೂ ಊಟ ಅಂದ್ರೆ ಓಡೋಗ್ಬಿಡ್ತಿದ್ದ ಸರ್. ಕೆಲವೊಂದು ಫಂಕ್ಷನ್ಗೆ ಹೋದ್ರೆ ಏನ್ ದಾಸಪ್ಪನವರೇ ಬಂದ್ಬಿಟ್ಟಿದ್ರ ಸರಿಯಾ ತಾಂತೀರ ಬನ್ನಿ ಅನ್ಬಿಡೋರು. ನಮ್ಗೆ ಅವಮಾನ ಮಾಡ್ಬಿಡೋರು. 2 ಸರಿ ಒಡ್ಸ್ಕೊಂಡು ಬಂದ್ಬಿಟ್ಟಿದ್ವಿ ಚಿಕ್ಕ ಹುಡುಗನಾಗೆ. ಜೀವನ ಸಂಜೀವನ 11 ತಿಂಗಳು ಮಗು ಆಗಿರ್ಬೇಕಾದ್ರೆ ನಮ್ಮ ತಾಯಿಯವ್ರು ತೀರ್ಕೊಂಡ್ರು. ಅವಾಗ ನಮಗೆ 11 ತಿಂಗಳು ಅಂದ್ರೆ ಹಾಲು ಕೊಡೋ ಅಂಥವ್ರು ಯಾರು ಇಲ್ಲ. ನಮ್ಮ ಅಜ್ಜಿ ಎತ್ಕೊಂಡೋಗಿ ಅವ್ರ ಹತ್ರ ಹಾಲು ಇವ್ರ ಹತ್ರ ಹಾಲು ಕುಡ್ಸಮ್ಮ, ಸ್ವಲ್ಪ ಹಾಲು ಕುಡ್ಸಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ರು. ಅವಾಗ ಏನಂದ್ರೆ ಅಸ್ಪೃಶ್ಯತೆ, ಅದು ದಾಸಪ್ಪ ಅಂತನೋ ಅಥವಾ ಎಂಜಲು ಅಂತನೋ ಏನೋ. ಇವ್ನು ನಾವು ಎಂಜಲ್ ಕೊಟ್ರೆ ನಮ್ಮ ಮಕ್ಳಿಗೆ ಏನು ಮಾಡೋಣ, ಇವ್ನು ಇದು ಮಾಡಿದ್ರೆ ದರಿದ್ರ 11 ತಿಂಗಳು ಮಗುವಾಗಿರ್ಬೇಕಾದ್ರೆ ಇವ್ನು ಅಮ್ಮನ ತಿನ್ಕೊಂಡವನೇ, ಇವ್ನಿಗೆ ಕೊಟ್ರೆ ನಮಗೇನಾಗುತ್ತೆ. ನಮ್ಮ ಚಿಕ್ಕಮ್ಮವ್ರಾಗಲಿ ನಮ್ಮ ದೊಡ್ಡಮ್ಮವ್ರಾಗಲಿ, ನಮ್ಮ ಚಿಕ್ಕಮ್ಮಂಗೂ ಮಕ್ಕಳು ನಮ್ಮ ದೊಡ್ಡಮ್ಮವ್ರಿಗೂ ಮಕ್ಕಳು ಹಾಲು ಕುಡ್ಸೋ ವಿಷಯಕ್ಕೆ ಈ ಥರ ಎಲ್ಲ ಇದಾಯಿತು. ನಮ್ಮ ಅಜ್ಜಿ ಹಂಗೆ ಹಿಂಗೆ ಮಾಡಿ ಹೆಂಗೋ ಸಾಕಿ. ಆವಾಗ ನಾಟಿ ಹಾಲು ಚೆನ್ನಾಗಿತ್ತು. ನಾಟಿ ಹಸುಗಳ ಹಾಲು ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ನಮ್ಮ ಇಬ್ಬರು ಅಜ್ಜಿದೀರು ನನ್ನ ಸಾಕಿ ದೊಡ್ಡವನು ಮಾಡಿದ್ದು. ಒಬ್ಬರು ಅಜ್ಜಿ ನಮ್ಮ ಅಪ್ಪನವರಮ್ಮ, ಇನ್ನೊಬ್ಬರು ಅಜ್ಜಿ ನಮ್ಮ ತಾತವರ ಅಣ್ಣನ ಹೆಂಡ್ತಿ ಚೆನ್ನಮ್ಮ ಅಂತ ಅವ್ರ ಹೆಸರು. ಅವ್ರಿಗೂ ನಮ್ಮ ಮುನಿಯಮ್ಮ ಅಂತ ನಮ್ಮ ತಂದೆಯರಜ್ಜಿಗೂ ಅವ್ರಿಗೆ ನಾನು ಇವಾಗ ನೆನೆಸ್ಕೊಳಕ್ಕೆ ನಾನು ಸಿಕ್ಕಾಬಿಟ್ಟೆ ಇಷ್ಟಪಡ್ತೀನಿ. ಅವ್ರು ಇದ್ದಿದ್ರೆ ಇವಾಗ ಚೆನ್ನಾಗಿರ್ತಿತ್ತು. ನಾನು ಸಿಕ್ಕಾಬಿಟ್ಟೆ ಅವ್ರ ಕೃತಜ್ಞತೆ ಸಲ್ಲಿಸ್ಬೋದಾಯ್ತು. 11 ತಿಂಗಳು ಮಗು ಹೇಳೋಕ್ಕೆ ಕಷ್ಟ ಆಗುತ್ತೆ ಈ ಕಾಲದಲ್ಲಂತೂ. 11 ತಿಂಗಳು ಮಗು ಎದ್ದು ಓಡಾಡ್ತದೆ ಅನ್ನೋದು ಕಷ್ಟ, ಈ ಜೀವನ ಮಾಡ್ತದೆ ಅನ್ನೋದು ಕಷ್ಟ ಆಗ್ಬಿಟ್ಟದೆ. ಈ ಗಾಳಿ ಈ ವಾತಾವರಣದಲ್ಲಿ ಬದುಕೋದು ತುಂಬ ಕಷ್ಟ ಆಗಿದೆ. ಆಗ ನಮ್ಮ ಅಜ್ಜಿ ಎಷ್ಟು ಎತ್ಕೊಂಡು ತಿರ್ಗಾಡಿರ್ಬೋದು, ಎಷ್ಟು ಜನದ ಹತ್ರ ಅಲ್ದಾಡಿರ್ಬೋದು, ನಮ್ಮ ಮಗುಗೆ ಹಾಲು ಉಣಿಸು ಅಂತ. ನಾನು ಇವಾಗೂ ಇದಾಗುತ್ತೆ. 11 ತಿಂಗಳು ಇದ್ದಾಗ ತೀರ್ಕೊಂಡು ನಮ್ಮಮ್ಮ ಹೋಗ್ಬಿಟ್ರು ಪಾಪ. ಆ ಇದಕ್ಕೆ ಕೆಟ್ಟ ಹೆಸರೆಲ್ಲ ನನ್ನ ಮೇಲೆ ಬಂತು. ಆದರೂ ನಾನು ಚಿಂತೆ ಮಾಡಲಿಲ್ಲ. ಸ್ಕೂಲಲ್ಲಿ ಓದಬೇಕಾದ್ರೂ ಅಷ್ಟೇ ನನ್ನ ಜಾಸ್ತಿ ಹುಡುಗರು ಸೇರ್ಸ್ಕೊಂತಿರ್ಲಿಲ್ಲ. ಊರಲ್ಲೂ ಅಷ್ಟೇ ನನ್ನ ಸಪ್ರೇಟ್ ಮಾಡೋರು. ಯಾಕೆ? ಅದೇ 11 ಮಗು ಈಗಾಗಲೇ 11 ತಿಂಗಳು ಆಗಬೇಕಾದ್ರೆ ಮಗು ಅವ್ರ ಅಮ್ಮನ ತಿನ್ಕೊಂಬಿಟ್ಟವನೇ, ನಮ್ಮ ಮನೆಗೆ ಬಂದ್ರೆ ದರಿದ್ರ. ಅದು ಇದು 28 ಇದು ಮಾಡ್ಕೊಂಡು ಇದು ಮಾಡೋರು. ನಾನು ಚೆನ್ನಾಗಿ ಜ್ಞಾಪಕ. ಹಿಂಗೆಲ್ಲ ಮಾಡೋರ? ಹೌದೌದು. ಆಮೇಲೆ ಒಬ್ಬರು ಏನು ಮಾಡೋರು, ನನಗೆ ಚೆನ್ನಾಗಿ ಒಂದು ಸ್ವಲ್ಪ ಮನವರಿಕೆ. ಅವಾಗ ಹಾಲು ಉಣಿಸ್ತಾ ಈ ಎಲಡಿಕೆ ತೊಂಬಲ ಹಾಕಿರ್ತಾರಲ್ಲ, ತೊಂಬಲ ಹಾಕ್ಬಿಟ್ಟು ಬಾಯಿಗೆ ತುಂಬಿಬಿಡೋರು ನಿಮಗೆ. ನಾನು ವ್ಯಾ ಅನ್ಕೊಂಡು ಇನ್ನೊಂದ್ಸರಿ ಹೋಗೋಕ್ಕೆ ಹೆದರ್ಕೊಂತ ಇದ್ದೆ ಅವ್ರ ಹತ್ರ. ಆ ಥರ ಎಲ್ಲ ಇದು ಮಾಡೋರು. ಸರಿ, ಅದೆಲ್ಲ ಆಯಿತು. ಬೆಳೆದು ದೊಡ್ಡವನಾದೆ. ಫಸ್ಟ್ ಸ್ಟ್ಯಾಂಡರ್ಡ್. ನಮಗೆ ಈ ಹಳ್ಳಿ ಅಂದರೆ ಫುಲ್ ಎಲ್ಲ ಇದೆಲ್ಲ ಕರಳಿ ಜಾಲಿ ಮರ, ಈ ಥರ ಫುಲ್ಲು ಜಾಲಿ ಮರಗಳು ಇದೆಲ್ಲ ಇತ್ತು. ಇದೆಲ್ಲ ಹೌದು, ಇದೇ ಊರು. ಇಷ್ಟಿಂದ ಈ ಮೇಲ್ಗಡೆ ಆ ಹಟ್ಟಿಯಿಂದ ಇಷ್ಟಿತ್ತಷ್ಟೇ. ಮಿಕ್ಕಿದೆಲ್ಲ ಈ ಕಡೆ ಕೆಲವೊಂದು ಹೆಂಚಿನ ಮನೆಗಳಿದ್ದೋ, ಈ ಕಡೆ ಜಂತೆ ಮನೆಗಳು. ನಮ್ಮದೆಲ್ಲ ಜಂತೆ ಮನೆಗಳು. ಒಳ್ಳೆ ಆರೋಗ್ಯ, ಒಳ್ಳೆ ಭಾಗ್ಯ. ಅದು ಈಗ ಮೋಲ್ಡ್ ಏನಕ್ಕೆ ಅನಾರೋಗ್ಯ. ಹಿಂಗಾಗಿ ಇದು ಮಾಡ್ಕೊಂಬಂದೆ. ನಮಗೆ ಸ್ಕೂಲ್ ಟೀಚರ್ ಒಬ್ಬರು ಮೇಡಮ್ ಇದ್ದರು, ಮೈಕ್ಲಮ್ಮ ಅಂದ್ಬಿಟ್ಟು. ಆ ಮೈಕ್ಲಮ್ಮ ಟೀಚರ್ ನಾವು ಗೊಣ್ಣೆ ಒರೆಸ್ಕೊಂಡು ಇಷ್ಟುದ್ದ ಎಳ್ಕೊಂಡು ಎಲ್ಲ ಕಟ್ಪ ಎಲ್ಲ ಇದು ಮಾಡ್ಕೊಂಡು ಮಖ ತೊಳಿವೋ, ಅದ್ರ ಸೋಪಿಲ್ಲ. ಹಿಂಗೆಲ್ಲ ಹೋದಾಗೂ ನಮಗೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದು ಅವಾಗಿಂದ ಸ್ಟಾರ್ಟ್ ಮಾಡ್ದೆ. ಬಟ್ಟೆ ಈ ಥರ ಇಕ್ಕಬೇಕು, ಇನ್ಸಲ್ಟ್ ಈ ಥರ ಮಾಡಬೇಕು, ಟ್ಯಾಪೆ ಹಾಕಿದ್ರು ಅದೇ ಕಲರ್ ಟ್ಯಾಪೆ ಹಾಕಬೇಕು, ವೈಟ್ ನಿಕ್ಕರ್ ಹಾಕೊಂಡೆ ಅಂದರೆ ಆ ಮ್ಯಾಚ್ ಆಗೋಂಥ ಕರೆಕ್ಟಾಗಿ ಹಾಕಬೇಕು, ಕರಿ ಟ್ಯಾಪೆ ಇರಬಾರ್ದು ಅಂತ ಇದು ಮಾಡ್ಕೊಂಡು ಓದ್ಕೊಂಡು ಬಂದ. ಓದ್ತಾ ಆಮೇಲೆ ನಮ್ಮಪ್ಪನು ಮಧ್ಯದಲ್ಲಿ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡಿಬಿಟ್ಟು ಮಾಸ್ಟ್ರು ನಾಟಕ ಆಡೋ ಅನ್ನೋರು. ಅವಾಗೊಂದಷ್ಟು ಆಡೋದು. ನಮ್ಮ ಅಪ್ಪನ ನೋಡೋದು ನಾನು ನಮ್ಮ ಅಪ್ಪನೇ ಬಿಡು ಅಂತ ಆಡೋದು. ಈಗಲೂ ಅಷ್ಟೇ. ಎಲ್ಲಾದರೂ ನಾನು ಏನಾದರೂ ಹೋದರೆ ದೊಡ್ಡ ಅಣ್ಣವ್ರು ನೆನೆಸ್ಕೊಂತೀನಿ. ನಾನೇ ರಾಜ್ಕುಮಾರ್ ಈ ಥರ ಕೆಲಸ ಮಾಡೋಕ್ಕೆ, ನಾನೇ ಅಂಬರೀಷು, ನಾನೇ ವಿಷ್ಣುವರ್ಧನ್ ಈ ಥರ ಕೆಲಸ ಮಾಡೋಕ್ಕೆ. ಒಂದು ಗಣೇಶನ ಕುಂಡ್ರಿಸ್ಬೇಕಾದ್ರೂ ಒಂದು ಊರೊಳಗೆ ಏನಾದರೂ ಈ ಗಿರಣಗಳು ಹೋಗ್ಬೇಕಾದ್ರೆ ನಾನೇ ರಾಜ್ಕುಮಾರಾಗಿ ಬಂದುಬಿಟ್ಟಿದ್ದೀನಿ. ಮೈಕ್ ಕೊಡೋರು, ನಾನು ಮೈಕ್ ಕೊಡಬೇಕಾಗಿತ್ತು ನನ್ನ ಕೈಗೆ. ಮೈಕ್ ಆಡ್ಬಿಟ್ಟು ರಾಜ್ಕುಮಾರ್ ಏನೋ ನನ್ನ ಮಕ್ಕಳ ಚೆನ್ನಾಗಿದ್ರೇನೋ, ನನ್ನ ಮಕ್ಕಳು ನೀವು, ಈ ಥರ ಎಲ್ಲ ಇದು ಮಾಡೋರು. ಈ ಥರ ರೂಢಿ ಮಾಡ್ಕೊಂಡು ಬಂದೆ. ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು ನೋಡೋಣ. ವಾ, ನೀನು ಇನ್ನೂ ಬಿಟ್ಟಿಲ್ಲ ದೊಡ್ಡಪ್ಪ ಇದನ್ನ. ಸ್ವಲ್ಪ ಮೊದಲನೇ ಇದು ಅಹಂ. ನನಗೆ ಆ ಅಹಂ ಏನಂದರೆ ಅಂಬರೀಷ್ ಅಣ್ಣವ್ರದ್ದು ಒಂದು ಸಿನಿಮಾ ನೋಡಿದೆ, ಗಜೇಂದ್ರ ಅಂತ ಸಿನಿಮಾ. ಆ ಗಜೇಂದ್ರ ಸಿನಿಮಾದಲ್ಲಿ ನೋಡಿ ಅದು ಮನವರಿಕೆ. ಇಲ್ಲಿ ಪಾಪ ಎಲ್ಲ ರೇಷನ್ಗೆ ಎಲ್ಲ ಕ್ಯೂ ನಿಂತಿದ್ರು. ಸಿನಿಮಾ ನೋಡ್ಕೊಂಬರೋದು, ಎಲ್ಲರ ಮೇಲೂ ಎಗರಾಡೋದು. ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನು
ಗೊತ್ತಲ್ಲ ಆ ಥರ ಸ್ಟೈಲ್ ಇದು ಮಾಡೋದು, ಆ ಥರ ದುರಂಕರದ ಇದು. ನಮ್ಮೂರವ್ರು ಯಾರಾದರೂ ಕಂಡ್ರೆ ಯಾರೋ 10 ಜನ ಅವ್ನ ಮೇಲೆ ಏನೋ ಚಾಟಿಗೆ ಹೇಳಿರ್ತಾರೆ, ಒಬ್ಬ ಇವ್ನು ಸರಿ ಇಲ್ಲ ಕಣಲ್ಲಿ, ಇವ್ನು ಹಿಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂದ್ರೆ ಅವ್ನ ಮೇಲೆ ಗಲಾಟೆ ಮಾಡೋದು. ಚಿಕ್ಕ ಪಡ್ಡೆ ನಾನು ಅವಾಗ ಹಿಂಗೆ ಹೋಗೋದು ಹಂಗೆ ಹೋಗೋದು ಅದು ಮಾಡೋದು. ಇಂಥವ್ರನ್ನು ಗೊಂಡಿಟ್ಟು ಕೊಲ್ಲೋ ತನಕ ಈ ಊರು ಉದ್ಧಾರವಾಗೋದು. ಅವ್ನು ಬಂದ್ಬಿಟ್ಟು ನಮ್ಮ ಅಪ್ಪನ ಹತ್ರ ಏನೋ ನನ್ನ ಮಗ ಹಿಂಗಂತಾನಲ್ಲ ನಿನ್ನ ಮಗಲೇ ನಾನು ಏನೋ ಮಾಡಿದ್ದೀನಿ ಇನ್ನೋರು ಈ ಥರ ಎಲ್ಲ ಇದು ಮಾಡ್ಕೊಂಡು ಬಂದರು. SLC ಇನ್ಫ್ಲೂಯೆನ್ಸ್. ಅಂಬರೀಷ್ ಅಣ್ಣವರು ಫ್ಯಾನ್ಸ್. ನಾನು ಕಲ್ತಿರೋದು ಒಳ್ಳೆ ವಿದ್ಯೆ ಕಲ್ತಿರೋದು ಅದರಿಂದನೇ. ಯಾವಾಗಿಂದ ಅದಕ್ಕಿಂತ ಮೊದಲು ರೌಡಿ ಥರನೇ ಆಡ್ತಿದ್ದೆ, ಆಪ್ಮೆಂಟ್ಲು ಥರನೇ ಆಡ್ತಿದ್ದೆ. ತಾಯಿಗೊಬ್ಬ ಕಣ್ಣ ಬಂದ ಆದ್ಮೇಲೆ ಫುಲ್ ಮಲ್ಕೊಂಬಿಟ್ಟೆ. ಹೌದಾ ಇದು ಒಂದಾ ಅಂದ್ಕೊಂಡು ಫುಲ್ ಸೈಲೆಂಟ್ ಆಗ್ಬಿಟ್ಟೆ. ಅಪ್ಪ ಅದು ಡೇಂಜರ್, ಇದೇ ಬೆಸ್ಟ್ ಅಂದ್ಕೊಂಡು ಆರಾಮಾಗಿ ಇದು ಮಾಡ್ಕೊಂಡಿದ್ದೆ. ನನ್ನ ತಂಗಿದ್ರನ್ನೆಲ್ಲ ಮದುವೆ ಮಾಡ್ಕೊಂಡು ಎಷ್ಟೋ ಜನ ಹೇಳಿದ್ರು, ಊರಾಗೆ ನಿನಗೆ ಯಾಕೆ ಬೇಕು ಅವ್ರ ಚಿಂತೆ, ನೀನೇ ಸಪ್ರೇಟ್ ಆಗಿಬಿಡು, ಅವ್ರು 4 ಜನ ಬಿಟ್ಬಿಡು, ಅಪ್ಪ ಅಮ್ಮನ ಬಿಟ್ಬಿಡು, ಊರಿಗೆ ಹೋಗು, ಸಿಟಿಗೆ ಹೋಗ್ಬಿಡು, ಬೆಂಗಳೂರಿಗೆ ಹೋಗು, ಅಲ್ಲಿ ಆರಾಮ್ಸೆ ಜೀವನ ಮಾಡ್ಬೋದು, ಇಲ್ಲಿ ಇವ್ರನ್ನೆಲ್ಲ ಕಟ್ಕೊಂಡು ಯಾಕೆ ನಿನಗೆ ಇದು ಮಾಡ್ತೀಯ ಅಂದರು. ನಾನು ಆ ಮಾತು ಕೇಳಿಲ್ಲ. ನಾನು ನಿಜವಾಗಿ ಹೇಳ್ತಿದ್ದೀನಿ, ನಾನು ಸಿನಿಮಾಗಳು ನೋಡ್ಕೊಂಡು ಬುದ್ಧಿ ಕಲ್ತಿದ್ದಿರೋದಕ್ಕೆ ನನಗೆ ಸಾಕ್ಷಿ ಅಂದರೆ ನಾನು ಒಳ್ಳೆ ಜೀವನ, ಒಳ್ಳೆ ಕೆಟ್ಟದ್ದೆಲ್ಲ ಬಿಟ್ಟೆ, ಒಳ್ಳೇದು ಕಟ್ಕೊಂಡೆ. ಎಲ್ಲರೂ ಊರವ್ರು ಇರೋರೆಲ್ಲ ಹೇಳಿದ್ರು, ಅವ್ರು 4 ಜನ ಹೆಣ್ಮಕ್ಳ ಕತೆ ಬಿಡು, ನಿಮ್ಮ ಅಪ್ಪನ ಬಿಡು, ನಿಮ್ಮ ಚಿಕ್ಕಮ್ಮನ ಬಿಡು ಅಂತ. ನಾನು ಅದ್ರ ಬಿಡಲಿಲ್ಲ. ನಾನು ಅಂಬರೀಷ್ ಥರ ಬಾಳಬೇಕು, ರಾಜ್ಕುಮಾರ್ ಅಣ್ಣವರು ಅವ್ರ ಥರ ಇರಬೇಕು, ವಿಷ್ಣುವರ್ಧನ್ ಅಣ್ಣವ್ರ ಥರ ಇವನೇ ಹೀರೋ ಅನ್ಬೇಕು, ಆ ಥರ ನಾನು ಇದು ಮಾಡ್ಕೊಂಬಂದೆ. ಓದಿದ್ದಿಲ್ಲೇ ನಮ್ಮೂರು 4ನೇ ಕ್ಲಾಸಿನವರೆಗೂ. 4ನೇ ಕ್ಲಾಸಿನ ಮೇಲೆ ಹೆಸರುಘಟ್ಟ ಓದಿದೆ. ಹೆಸರುಘಟ್ಟದಲ್ಲಿ ಏಕಾಭಿನಯ ಪಾತ್ರ ಫೇಮಸ್ ಆಗಿಬಿಟ್ಟೆ. ಒಂದು ಕಡೆ ಆಂಜನೇಯ, ಇನ್ನೊಂದು ಕಡೆ ರಾಕ್ಷಸಿ. ಸಂಪೂರ್ಣ ರಾಮಾಯಣದೊಳಗೆ ಲಂಕಿಣಿ ಅಂತ ಒಂದು ಬರುತ್ತೆ. ಆ ಲಂಕಿಣಿ ರಾಕ್ಷಸಿನೂ ಈ ಆಂಜನೇಯ ಇಬ್ಬರು ಒಂದು ಕಾಮಿಡಿ ಒಂದು ಅರ್ಧ ಗಂಟೆ ಸೀನ್ ಆಗುತ್ತೆ. ಅದು ಏಕಪಾತ್ರ ಅಭಿನಯ ಮಾಡಿದೆ. ಏಕಾಭಿನಯ ಪಾತ್ರ ಮಾಡಿಬಿಟ್ಟು ಅಲ್ಲಿ ಒಳ್ಳೊಳ್ಳೆ ಹೆಸರು ಬಂತು. ಎಲ್ಲ ಗುರುಗಳ ಕೈಯಾಗ ಒಳ್ಳೆ ಹುಡುಗ, ಒಳ್ಳೆ ಚೆನ್ನಾಗಿ ಇದು ಮಾಡ್ತೀಯ ಬಿಡೋ ಅಂತ ಎಲ್ಲ ಇದು ಮಾಡ್ಕೊಂಬಂದರು. ಆದರೆ SLC ಆದಮೇಲೆ ನಾನು ಸಿನಿಮಾ ಮಾಡಬೇಕು. ಯಾರು ನೋಡಿದ್ರು ನನ್ನ ಚೇಷ್ಟೆಗಳು, ನನ್ನ ಆ್ಯಕ್ಟಿಂಗ್ ನೋಡ್ರೆ ನೀನು ಹೋಗ್ಬಿಡಲಿ ಸಿನಿಮಾಗೆ, ಯಾರು ಎಲ್ಗೋಗ್ಲಿ ಸಿನಿಮಾ ಅಂತ ಹುಡ್ಕೊಂಡು. ಕಂಠೀರವ ಸ್ಟುಡಿಯೋ ನಾನು ನೋಡಿದ್ದು ಮೊನ್ನೆ 2000 ಇಸ್ವಿ ಆದಮೇಲೆ ನಾನು ಕಂಠೀರವ ಸ್ಟುಡಿಯೋ ನೋಡಿದ್ದು. ಅದಕ್ಕೆ ನಮಗೆ ಯಾರು ನೋಡಲಿ, ಎಲ್ಲಿ ಹಿಡೀಲಿ, ಏನು ಮಾಡಲಿ. ಈಗಂದರೆ ಮೊಬೈಲ್ ಹತ್ರವಾಗದೆ ಹಿಂಗೆ ಪಟ ಅಂತಂದರೆ ಎಲ್ಲವರೇ ಅಂತಲೂ ಗೊತ್ತಾಗ್ಬಿಡ್ತದೆ. ಅವಾಗ ಏನಂದ್ರೆ ಏನು ಗೊತ್ತಾಯಿಲ್ಲ ನನಗೆ. ಯಾರು ಹಿಂಗೆ ಅಷ್ಟೇ ಹೋಗೋದು, ಸಿಟಿ ಕಡೆಗೆ ಹೋಗೋದು, ಒಂದು ಯಾವುದೋ ಪಿಕ್ಚರ್ ನೋಡ್ಬಿಟ್ಟು ಆಯಿತು ಶೂಟಿಂಗ್ ಹೋಗಿದ್ದೆ ನೋಡ್ಬಿಟ್ಟು ನೆಟ್ಟಿಗೆ ಬಂದ್ಬಿಡೋದು, ಈ ಥರ ಆಸೆ ಇಲ್ಲ. ಆಮೇಲೆ ನಾನು ಸಿನಿಮಾ ಸೇರಲೇಬೇಕು, ನನ್ನ ಜೀವನ ಚೇಂಜ್ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಕೆಲವರು ಹೇಳ್ತಾಯಿದ್ರು, ಒಳ್ಳೆ ಬೇಡಿಕೆ ಇದೆ ಕಣೋ ಆರ್ಟಿಸ್ಟ್ಗೆ ಹಂಗೆ ಹಿಂಗೆ ಅಂತ ಹೇಳೋರು. ನಾನು ಪೇಪರ್ ನೋಡಿದ ತಕ್ಷಣ ಆ ಪೇಪರಾಗಿರೋ ಅಡ್ರೆಸ್ ಹುಡ್ಕೊಂಡು ಹೋಗ್ತಾ ಇದ್ದೆ. ಯಾವ ತ್ಯಾಗರಾಜ ನಗರ ಇರ್ಬೋದು, ಗಿರಿನಗರ ಇರ್ಬೋದು, ಡೈರೆಕ್ಟ್ರುಗಳು ಮನೆಗೆ ಹೋಗ್ತಿದ್ದೆ. ಸಿದ್ಧಲಿಂಗಯ್ಯವ್ರ ಹೋಟ್ಲಿಗೆ ಹೋಗಿದ್ದೆ. ಸಿದ್ಧಲಿಂಗಯ್ಯವ್ರ ಆಶೀರ್ವಾದ ಪಡೆದೆ. ಸಿಕ್ಕಿದ್ರು ಲಾಸ್ಟ್ ಮೂಮೆಂಟು. ಹೋಟ್ಲಲ್ಲಿದ್ದರು ಅವರು? ಹೋಟ್ಲಲ್ಲಿದ್ದರು, ಟೂರಿಸ್ಟ್ ಹೋಟ್ಲಲ್ಲಿದ್ದರು. ಅಲ್ಲಿ ಹೋಗಿದ್ದೆ. ನಾನು ಸಿನಿಮಾ ಸ್ಟಾರ್ಟ್ ಆಗಲಿ ಹೋಗಪ್ಪ ಕೊಡ್ತೀನಿ ಅಂದರು. ಸೈಕಲಲ್ಲೇ ಎಲ್ಲ ಫುಲ್ ಸೈಕಲಲ್ಲೇ ಓಡಾಡ್ತಿದ್ದೆ ಸಿಟಿಯೆಲ್ಲ. ಇಲ್ಲಿಂದ? ಹೌದು, ಇಲ್ಲಿಂದ ಸಿಟಿಗೆ ಓದ್ತಾ ಇದ್ದೆ. ಒಂದೇ ರೂಪಾಯಿಗೋಸ್ಕರ ಎಷ್ಟು ಕಷ್ಟ ಆಯಿತು ಅಂದರೆ, ಆವಾಗ ₹1 ಇರ್ತಿರ್ಲಿಲ್ಲ ನನ್ನ ಜೋಬಲ್ಲಿ. ಸೈಕಲ್ ಒಂದು ಇದ್ರೆ ಸಾಕು, 2 ವೀಲರ್ ಥರ ಇತ್ತು. ತುಳ್ಕೊಂಡು ಹೋಗೋದು, ಅಲ್ಲೋಗೋದು ಇಲ್ಲೋಗೋದು. ಅದು ಸ್ಟೈಲಾಗಿ, ಅದು ಹಿಂಗೆ ಗಜೇಂದ್ರ ಪಿಕ್ಚರ್ ಅಂಬರೀಷ್ ಇದ್ದಂಗೆ ಫುಲ್ ಇನ್ಸಲ್ಟ್ ಮಾಡೋದು. ವೈಟ್ ಶರ್ಟು, ಕಾಕಿ ಪ್ಯಾಂಟು, ಇಲ್ಲಾಂದರೆ ಇದಾಕೊಂಡು ಉಡ್ದಾರ ಹಾಕ್ಕೊಳ್ಳೋದು. ಇದಿಲ್ಲ, ಬೆಲ್ಟ್ ಇಲ್ಲ ಇವಾಗ. ಉಡ್ದಾರ ಹಾಕೋದು, ಸಿಗಾಕೊಳ್ಳೋದು, ಇಲ್ಲೊಂದು ಸ್ವೆಟ್ರ್ ಹಾಕೊಳ್ಳೋದು, ಒಂದು ಟೋಪಿ ಹಾಕೊಂಡು ಓದ್ತಾ ಇರೋದು ಸೈಕಲ್ ಒಳಗೆ. ಅಕ್ಕಿ ಇಲ್ಲ, ಬೇಳೆ ಇಲ್ಲ ಅಂದ್ಕೊಂಡು ಅಲ್ಲಾದ್ರೂ ಅನ್ನೋದು. ಒಬ್ಬನೇ ನಾನೇ ಅಂಬರೀಷ್, ನಾನೇ ಹೀರೋ ಅಂದ್ಕೊಂಡು ಯಾರನ್ನ ಹೊಡೆದ್ರೆ ಹೊಡ್ಸ್ಕೊಂಬರೋದು. ಈ ಥರ ಸಿನಿಮಾಗೆ ಹೋಗೋದು, ಅಲ್ಲೋಗೋದು ಇಲ್ಲೋಗೋದು. ಲಾಸ್ಟಿಗೆ ₹1 ಕೊಟ್ಟರು ಒಂದು ಟಿಕೆಟ್. ಕಪಾಲಿ ಥಿಯೇಟ್ರು, ಇಲ್ಲ ಅಂದರೆ ವೇಣಿ, ಇಲ್ಲ ಸಂತೋಷ. ₹1.30 ನೋಡಿದ್ದೀನಿ. ಒಂದೊಂದು ಸಿನಿಮಾ 15 ಸಲ ನೋಡಿದ್ದೀನಿ. ನೀವು ಯಾವ ಕಾಲದ ಹೇಳ್ತಾ ಇದ್ದೀರಾ? ರಾಜ್ಕುಮಾರ್ ಫಿಲಮ್ಮು, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಪ್ರತಿಯೊಂದು ಒಲವಿನ ಆಸರೆ, ಸುಪ್ರಭಾತ, ಮುತ್ತಿನ ಹಾರ, ಆಂಕಣ್ಣಲ್ಲಿ ಏಜೆಂಟ್ ಅಮರ್, ಒಂದೇ ರಕ್ತ, ರೌಡಿ ರಾಜ, ಗಜೇಂದ್ರ, ಒಂಟಿ ಸಲ್ಗ. ಆ ಇಂದ್ರಜಿತ್ ಸಿನಿಮಾಗಂತೂ ಹೋಗಿ ಚೆನ್ನಾಗಿ ರೌಡಿಗಳ ಕೈಗೂ ಎಡ್ತಿಂದೆ, ಪೊಲೀಸರ ಕೈಗೂ ಎಡ್ತಿಂದೆ. ಆ ಥರ ಇದು. ಒಂದು ಕಡೆ ಪ್ರೇಮಲೋಕ, ಇನ್ನೊಂದು ಕಡೆ ರಥಸಪ್ತಮಿ. ಕಪಾಲಿ ಒಳಗೆ ಪ್ರೇಮಲೋಕ, ಕೆಂಪೇಗೌಡ ಒಳಗೆ ರಥಸಪ್ತಮಿ. ಸಿಲ್ವರ್ ಜುಬ್ಲಿ ಓಡದೆ, ಒಂದು ಟಿಕೆಟ್ ಇಲ್ಲ. ಒಂದೇ ಒಂದು ಸಾಧನೆ ಮಾಡೋ ಒಂದು ಟಿಕೆಟ್ ತಗೊಂಡೆ. ₹30 ಒಂದು ಟಿಕೆಟ್ ತಗೊಂಡೆ. ಒಂದು ₹800 ಒಂದು ಟಿಕೆಟ್ ಮರದೆ. ಯಾವ ಟಿಕೆಟು? ರಥಸಪ್ತಮಿ ಟಿಕೆಟು. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ₹800 ಟಿಕೆಟು. ಅಷ್ಟು ಡಿಮಾಂಡ್ ಇತ್ತು? ಹೌದೌದು. ನಮ್ಮೂರು ಹುಡುಗರು ನನಗೆ ಹೇಳ್ಕೊಟ್ಟಿದ್ದು. ಕಾಸಿಲ್ವಾ, ಒಂದು ಟಿಕೆಟ್ ತಗೋ, ಕಷ್ಟಪಟ್ಬಿಟ್ಟು ಅಲ್ಲೆಲ್ಲಾದ್ರೂ ಸುಮ್ಮನೆ ಯಾರಿಗೂ ಸಿಗಾಕೋಬೇಡ,
ಸುಮ್ಮನೆ ನಿಂತ್ಕೋ, ಯಾರಾದ್ರು ಬಂದು ಕೇಳಿದ್ರೆ ಮಾರ್ಬಿಡು. ಬೇರೆ ಕಡೆ ಎಲ್ಲ ₹1,200 ₹1,000 ಓಡ್ತಾಯಿತ್ತು ಅವಾಗ ಟಿಕೆಟು, ಒಂದು ಟಿಕೆಟು. ಅವಾಗ ಅಷ್ಟು ಬ್ಲಾಕ್ ಇತ್ತ? ಹೌದು ಸರ್, ಎಂಥ ಫೈಟು ಸರ್. 1 ವರ್ಷ ಫುಲ್ಲು ಜೀವನ ಮಾಡಿದ್ದೀವಿ ಸರ್ ನಾವು ಕಾಲೇಜ್ ಹುಡುಗರು. ಬ್ಲ್ಯಾಕ್ ಟಿಕೆಟ್ ಮಾಡು, ಬ್ಲ್ಯಾಕ್ ಟಿಕೆಟ್ ಮಾರೋದು. ಬೆಳಗ್ಗೆ 5 ಗಂಟೆ 5:15 ಹೋಗೋದು, ಒಂದು ಟಿಕೆಟ್ ತಗೊಳೋದು, ಕಮ್ಮಿ ಅಂದರೆ ₹500 ಮಾರೋದು. ಗಾಂಧಿ ಕ್ಲಾಸ್ ಟಿಕೆಟ್ ₹500 ಮಾರ್ಬಿಡೋದು. ಒಂದು ವಾರ ಎಲ್ಲ ಖರ್ಚು. ಒಂದು ವಾರ ಜೀವನ? ಒಂದು ವಾರ ಜೀವನ. ಒಂದು ಟಿಕೆಟಿಂದ ₹1.30 ಟಿಕೆಟಿಂದ. ಅಯ್ಯೋ, ಅಷ್ಟು ಕೊಟ್ಟು ತಗೊಳ್ಳೋರ ಜನ? ಖಂಡಿತ ತಗೊಳ್ಳೋರು. ಒಳ್ಳೆ ಬೇಡಿಕೆ ಇತ್ತು. ನಾನು ಸರ್ ನಿಜವಾಗಿ ಹೇಳ್ತೀನಿ, ನಾನು ಶುಕ್ರವಾರ ಸಿನಿಮಾಗೆ ಹೋದೆ ಅಂದರೆ ಭಾನುವಾರ ಹೋಗಲೇಬೇಕಾಗಿತ್ತು. ಆ ಕೆಂಪೇಗೌಡ ಆರ್ಚ್ ಇತ್ತಲ್ಲ, ಇದು ಸಂತೋಷ್ ಥಿಯೇಟ್ರ್ ಹತ್ರ ಆರ್ಚ್ ಮೇಲೆ ನಿಂತ್ಕೊಂಡು ನೋಡ್ಬೇಕಾಗಿತ್ತು. ನಂದು ಪದ್ಧತಿ ಅದೇ. ಏನು ಯಾವ ಥರ ಸ್ಟಾರ್ ತಗೊಂಬತ್ತಾರೆ, ಎಷ್ಟು ಸ್ಟಾರ್ ತಗೊಂಬತ್ತಾರೆ, ಯಾವ ಥರ ಕಟೌಟ್ರು ಕಟ್ಟವ್ರೆ, ಎಷ್ಟು ಹಾರ ಬೀಳ್ತದೆ, ಎಷ್ಟು ಪಟಾಕಿ ಹೊಡಿತಾರೆ, ಇದೇ ನಮ್ಮದು ಯಾವಾಗೂ ಅದೇ ಕ್ರೇಜು. ಆಮೇಲೆ 15 ದಿವಸ ಆಯಿತಾ ಈ ಥಿಯೇಟ್ರು ಯಾವುದೋ ಆಗುಂತಕ ಇದೆಷ್ಟು ವಾರ ಓಡದೆ, ರಥಸಪ್ತಮಿ ಎಷ್ಟು ಓಡದೆ, ಈ ಅಂಬರೀಷ್ದು ಒಲವಿನ ಉಡುಗೊರೆ ಅದೆಷ್ಟು ದಿವಸ ಓಡದೆ, ಇದೇ ನನಗೆ ಎಲ್ಲ ಫುಲ್ ಇದು. ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೇನು ಇದ ನಾನು. ಫೈಟಿಂಗ್ ಇದಿದೆ, ಬಂದು ಸೇರ್ಕೊಳ್ಳಿ ಅಂದರು. ನಾನು ಏನು ಅಭ್ಯಾಸ ಮಾಡ್ಕೊಳ್ಳೋ ಅಂತ ಅಲ್ಲೋದೆ. ಪಾಪ ಪುಣ್ಯಾತ್ಮ ಒಬ್ಬರು ಡೈರೆಕ್ಟ್ರ್ ಏನು ಮಾಡಿದ್ರು, ಕರೆದುಬಿಟ್ಟು ನೀನು ಫೈಟ್ಗೆಲ್ಲ ಸರೋಗಲ್ಲ, ಅಲ್ಲಿ ನ್ಯಾಷನಲ್ ಕಾಲೇಜ್ ಹತ್ರ ಉದಯ್ ಕಲಾ ನಿಕೇತನ ಅಂತದೆ, ಅಲ್ಲಿ ಗೆಜ್ಜೆ ರಂಗತಂಡದವರು ಅಲ್ಲಿ ಬಂದಿರ್ತಾರೆ, ಅಲ್ಲೊಬ್ಬರು ಮೈಸೂರು ರಾಮಾನಂದ ಅಂತ ಇರ್ತಾರೆ, ಅಲ್ಲಿ ಹೋಗು ಅಂತ ಹೇಳಿದ್ರು. ಅಲ್ಲಿ ಬಂದೆ, ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಮೈಸೂರು ರಾಮಾನಂದವರು ಎಲ್ಲ ಕ್ಯಾಮ್ರಾ ಯಾವ ಥರ ಫೇಸ್ ಮಾಡಬೇಕು, ಯಾವ ಥರ ಡೈಲಾಗ್ ಹೊಡಿಬೇಕು. ನಾನು ಡೈಲಾಗ್ ಬೈಲ್ ನಾಟಕದಂಗೆ ಹೊಡೆದಂಗೆ ಹೊಡಿತಾ ಇದ್ದೆ. ಆ ಟ್ರೈನಿಂಗ್ ಆದಮೇಲೂ ಅಷ್ಟೇ. ಈ ಕಾಲದಾಗ ಯಾರು ಕೇಳಲ್ಲ, ಎಲ್ಲ ಟ್ರೆಂಡ್ ಕೇಳ್ತಾರೆ ಅಲ್ವಾ. ನಾನು ಹೆಂಗೆ ಬೇಕೋ ಹಂಗೆ ಇದು ಮಾಡಿದ್ರಾಗಲ್ಲ. ಇಷ್ಟು ಈ ಡೈಲಾಗ್ ಹಿಂಗೆ ಅಷ್ಟೇ, ಎಕ್ಸ್ಪ್ರೆಷನ್ ಜಾಸ್ತಿ ಕೇಳಲ್ಲ. ಎಕ್ಸ್ಪ್ರೆಷನ್ ಕುಮಾರಣ್ಣ ಹೇಳೋದು ಕೇಳು, ಎಷ್ಟು ಬೇಡ ಕಮ್ಮಿ ಮಾಡು. ಅದಾಯಿತು, ಅದೆಲ್ಲ ಟ್ರೆಂಡ್ ಮುಗಿದೋಯ್ತು. ಇಷ್ಟು ಮಾಡು ಅಷ್ಟೇ ಸಾಕು. ದುರ್ಯೋಧನ ಮುಂದಕ್ಕೆ ಮುಗಿದೋಯ್ತು. ಯಾರು ನಮ್ಮ ರಾಯಣ್ಣ, ಸಂಗೊಳ್ಳಿ ರಾಯಣ್ಣ ಅದು ಬೇಡ, ಇಲ್ಲಿ ಬಾ ಶಿವಣ್ಣನ ಹತ್ರಕ್ಕೆ ಬಾ, ನ್ಯಾಚುರಲ್ ಅಷ್ಟೇ ಸಾಕು ಅಣ್ಣ. ಓಟ್ ಬನ್ನಿ ಸಾಕಣ್ಣ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಣ್ಣ. ಅವರೇ ಮಾಡೋ ಸರಿ ಎಲ್ಲ ಮಾಡ್ತಾರೆ, ಸೂಪರ್ ಅಣ್ಣ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಣ್ಣ ಅಂತಾರೆ. ಆ ಥರ ಡೈರೆಕ್ಟ್ರುಗಳು, ಆ ಥರ ಇವರು. ಎಲ್ಲಿಗೆ ಹೋಗ್ತಿರ್ದು ಹೇಳಪ್ಪ, ಜಾಸ್ತಿ ಮಾತಾಡೋದು, ನಾನು ಕರೆದಿದ್ದ ಕಡೆ ಗೊತ್ತಾಗಬೇಕಷ್ಟೇ. ರಾಮಾನಂದ ಅವ್ರ ಹತ್ರ ಹೋಗಿ ಸೇರಿಕೊಂಡ್ರಿ? ರಾಮಾನಂದ ಹತ್ರ ಹೋದೆ. ಸೈಕಲಾಗಿ ಇಲ್ಲಿಂದ ಸೈಕಲಾಗಿ ಹೋಗಿವನು. ಸೈಕಲ್ ಹೋಗ್ಬಿಟ್ಟು ನೈಟ್ ಒಂದು 9:30-10 ಗಂಟೆವರೆಗೆ ಅವ್ರ ಜೊತೆಲಿ ಇರ್ತಿದ್ದೆ. ಎಲ್ಲ ಟ್ರೈನಿಂಗ್ ಇದು ಮಾಡ್ಕೊಂಡು ಮತ್ತೆ ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗೆ ನೈಟ್ ಶಿಫ್ಟ್ ಕೆಲಸ ಮಾಡ್ತಾಯಿದ್ದೆ. ನೈಟ್ ಶಿಫ್ಟ್ ಮಾಡಿಬಿಟ್ಟು ಮಧ್ಯಾಹ್ನ 11 ಗಂಟೆಗೆ ಬರ್ತಾಯಿದ್ದೆ. 11 ಗಂಟೆ ಸ್ನಾನ ಮಾಡಿಬಿಟ್ಟು ಮಲ್ಕೊಂಡೆ ಅಂತ ತಿರ್ಗಿ 4:15ಗೆ ಎದ್ದೇಳೋದು. 4:15ಯಿಂದ ಮತ್ತೆ ಒಂದು ಸ್ವಲ್ಪ ಊಟ ಮಾಡೋದು, ಒಂದು ಸ್ವಲ್ಪ ಊಟ ಕಟ್ಕೊಳ್ಳೋದು, ಮತ್ತು ನ್ಯಾಷನಲ್ ಕಾಲೇಜ್ ಹತ್ರ ಹೋಗೋದು. ಭಾನುವಾರ ಬಂತು ಅಂದರೆ ಕಂಪಲ್ಸರಿ ಒಂದೊಂದು ಏರಿಯಾ, ಕನಕಪುರ ಒಂದು ವಾರ, ಕನಕಪುರ ಆಯಿತು ಅಂದರೆ ಆರೋಹಳ್ಳಿ 1 ವಾರ, ರಾಮನಗರ 1 ವಾರ, ಚನ್ನಪಟ್ಟಣ 1 ವಾರ, ಈ ಕಡೆ ಶಿವಗಂಗೆ 1 ವಾರ, ನೆನಮಂಗಲ 1 ವಾರ, ದಾವಸ್ಪೇಟೆ 1 ವಾರ, ಆ ಥರ ಬೀದಿ ನಾಟಕಗಳು ಮಾಡ್ತಾಯಿದ್ದು. ವೀಕೆಂಡ್ ಅಲ್ಲಲ್ಲೇ ಒಂದೊಂದು ವಾರ. ಈ ಕಡೆ ನಂದಿ ಬೆಟ್ಟ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಹೋಗಿ ಪಾಪ ಬಸ್ಸಲ್ಲಿ ಕರ್ಕೊಂಡೋಗೋರು, ಒಳ್ಳೆ ಊಟ ಕೊಡಿಸೋರು, ಒಳ್ಳೆ ಇದು ಮಾಡೋರು. ನನಗೆ ಸಿನಿಮಾ ಗುರುಗಳು ಅಂದರೆ ನಮ್ಮ ಮೈಸೂರು ರಾಮಾನಂದವರು. ಒಳ್ಳೆ ವಿದ್ಯೆ ಕಲಿಸಿದ್ರು, ಒಳ್ಳೆ ಇದು ಮಾಡಿದ್ರು. ನಾವು ಇನ್ನೊಂದು ಸ್ವಲ್ಪ ಕಾಲೇಜ್ ಇದು ಮಾಡೋಣ ಅಂತ ಅಂದ್ಬಿಟ್ಟು SLC ಕಟ್ಕೊಂಡು ಪಾಸ್ ಅದೇ. ಆ ಟೈಮಲ್ಲಿ ಪಾಸಾಗಿದ್ದಾಯಿತು. ಸರಿ, ಕೆಲಸದ್ದು ಸ್ವಲ್ಪ ಈ ಮನೆ ಸಾಲಗಳೆಲ್ಲ ಇರ್ತಿತ್ತಲ್ಲ, ಮದುವೆ ಮಾಡಿ ಇದೆಲ್ಲನೂ ಸ್ವಲ್ಪ ಮನೆ ಸಾಲ ಮಾಡೋಣ, ಒಂದು 6 ತಿಂಗಳು ಗ್ಯಾಪ್ ಕೊಡೋಣ ಅಂತ ಇದು ಮಾಡ್ತಿದ್ದೆ. 6 ತಿಂಗಳಾದಮೇಲೆ ಒಂದು ಟೀಮ್ ಇತ್ತು, ಎಲ್ಲ ತಾಲೂಕು ಎಲ್ಲ ಹೋಬ್ಳಿಗಳವರು ಆರ್ಟಿಸ್ಟ್ನ ಸೆಲೆಕ್ಷನ್ ಮಾಡ್ತಾಯಿದ್ರು ಬೀದಿ ನಾಟಕಕ್ಕೋಸ್ಕರ. ಎಲ್ಲ ಹೋಬ್ಳಿಲೂ ಇಬ್ಬರನ್ನ ಆರಿಸಿ ಸಾಕ್ಷರತಾ ನಾಟಕಗಳು ಕಲಿಸಿದ್ರು. ಅದು ಒಂದು ಗೆಲುವು ಯಾರ್ದು, ಇನ್ನೊಂದು ಜೋಗಪ್ಪ ದಾಸಪ್ಪ, ಇನ್ನೊಂದು ಬಂದ್ಬಿಟ್ಟು ಹಾಲಿನ ಸಿದ್ದವ್ವ, 3 ನಾಟಕ ಸೆಲೆಕ್ಷನ್ ಆದ. ಅದರಲ್ಲಿ ನಾನು ಗೆಲುವು ಯಾರ್ದು ಅಂತ ನಾಟಕ ಭಾರಿ ತುಂಬ ಚೆನ್ನಾಗಿ ಬಂತು. ಈ ಹಳ್ಳಿ ಥರನೇ ಇರೋದಕ್ಕೆ ಏನು ಮಾಡಿಬಿಟ್ರು ಅವರು, ನಮ್ಮ ಮಾಸ್ಟರ್ಗಳೆಲ್ಲ ಆರಿಸ್ಬಿಟ್ಟು ನೀನು ಈ ಕ್ಯಾರೆಕ್ಟರ್ ಮಾಡೋಂಡ್ರು. ವಿದ್ಯೆ ಇಲ್ಲಿದ್ದಂಥ ಒಬ್ಬ ಅನಕ್ಷರಸ್ಥನ ಕ್ಯಾರೆಕ್ಟರು ಅದು ಮಾಡಿದೆ. ಅದು ಮಾಡಿಬಿಟ್ಟು ಒಳ್ಳೆ ಜೀವನ ಕಲಿತೆ. ಕೆಲವು ಯಾರದು ಅಂತ ಆ ಕಡೆ ಭಾಗ ಆಗುತ್ತೆ, ಅಪ್ಪ ಸತ್ತ ಮೇಲೆ ಭಾಗ ಆಗುತ್ತೆ ಅಣ್ಣ ತಮ್ಮದಿರು ಇಬ್ಬರಿಗೆ. ಹುಣಸೆ ಮರಕ್ಕೋಸ್ಕರ ಈ ದಡ್ಡ ಏನು ಮಾಡಿಬಿಡ್ತಾನೆ, ಕೇಸ್ ಹಾಕ್ಬಿಡ್ತಾನೆ. ಎಲ್ಲ ಭಾಗ ಮಾಡಿ ಇದೊಂದು ಹುಣಸೆ ಮರಕ್ಕೆ ನಾನು ಎದ್ರಕೊಂಬೇಕಾ, ಹೋಗಯ್ಯೋ ಏನು ಅದೊಂದಕ್ಕೋಸ್ಕರ ಮಳ್ಳೆಲ್ಲ ಮಾಡ್ತೀನಿ ಹೋಗ್ರಿ. ಮಳ್ಳೆಲ್ಲ ಎಷ್ಟಾಗ್ತದೆ, ಹುಣಸೆ ಮರ ಎಷ್ಟಾಗ್ತದೆ, ಈ ಥರ ಒಂದಿದು. ಬೆಂಗಳೂರು ಉತ್ತರ ತಾಲೂಕಿಗೆ ಫಸ್ಟ್ ಪ್ರೈಸ್ ಬಂತು. ಈ ಥರ ಮಾಡ್ಕೊಂಡು ಗಣೇಶ ಹಬ್ಬ, ಗೌರಿ ಹಬ್ಬ, ಮತ್ತು ಯಾವುದನ್ನ ಒಂದು ದೇವನಹಳ್ಳಿ ಕಡೆ ಯಾವುದನ್ನ ಒಂದು ಫಂಕ್ಷನ್ ಆಯಿತು ಅಂದ್ರೆ ನಮ್ಗೆ ಕರ್ಕೊಂಡೋಗೋರು.
ಅಲ್ಲಿ ನಾಟಕ ಆಡಬೇಕಾಯಿತು. ಒಳ್ಳೆ ಗೌರವ, ಒಳ್ಳೆ ಇದಿತ್ತು, ಒಳ್ಳೆ ಚೆನ್ನಾಗಿದ್ದಾಯಿತು. ಅದಾದಮೇಲೆ ಬಂದರೆ ಈ ಕಡೆ ಮನೆ ಕಡೆ ಸಿಕ್ಕಾಪಟ್ಟೆ ತೊಂದರೆಗಳು. ತಂಗಿದಿರೋದೆಲ್ಲ ಫುಲ್ ಮದುವೆ ಅದು ಇದು ಮಾಡಬೇಕಾಯಿತು. ನಮ್ಮಪ್ಪ ಇಲ್ಲಿಂದ ಬಿನ್ನಿಮಿಲ್ಗೆ ಹೋಗೋರು, ಅವರು ಅಷ್ಟೇ ಸೈಕಲಾಗೆ. ಅಲ್ಲಿಂದ ಬಂದು ಏನು ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಬಿನ್ನಿಮಿಲ್ ಎಂಪ್ಲಾಯ್ ನೀವು? ಬಿನ್ನಿಮಿಲ್ ನಮ್ಮಪ್ಪ ಬಿನ್ನಿಮಿಲ್ ಎಂಪ್ಲಾಯ್. ಹಿಂಗೆ ಭಾರತ ಜೀವನ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡ್ತು. ಯಾಕೆ ಅಪ್ಪ ನೋಡ್ತಾರಲ್ಲ ಜೀವನ? ಅಪ್ಪ ನೋಡ್ತಾಯಿದ್ರು. ಎಷ್ಟು ಬರ್ತಾಯಿತ್ತು ಅವಾಗ? 1200 ರೂಪಾಯಿ ಬರ್ತಾಯಿತ್ತು ಫೈನಲ್ ಅಷ್ಟೇ. ಒಂದೊಂದು ಸರಿ ಸ್ಟ್ರೈಕ್ ಆಗಿಬಿಡೋದು, ಎಲ್ಲ ಸೇರಿ ಸ್ಟ್ರೈಕ್ ಮಾಡಿಬಿಡೋರು. ಆ ಸ್ಟ್ರೈಕ್ ಮಾಡಿದಾಗ ಸಿಕ್ಕಾಪಟ್ಟೆ ಜೀವನ ಕಷ್ಟ ಆಗ್ಬಿಡೋದು. ಒಂದೊಂದು ಸರಿ ನಮ್ಮಪ್ಪ ಅವರೂ ಬೇಜಾರು ಮಾಡ್ಕೊಂಬಿಟ್ಟು ಏನು ಮಾಡೋದು, ನಾವು 5 ಜನ ಮಕ್ಕಳು, ಡೈಲಿ ಬೆಳಗ್ಗೆ ಬೋಟಿ ಬೇಕು, ಬಂದಬೇಕು. ಅಲ್ಲಿಂದನೂ ಪಾಪ ಊಟ ತಿಂತಿರ್ಲಿಲ್ಲ ನಮ್ಮಪ್ಪ. ನೈಟೆಲ್ಲ ಬಂದು ಕೊಡೋರಲ್ಲ, ಬನ್ನಿ ಎತ್ಕೊಂಬಂದ್ಬಿಡೋದು ನಮ್ಮಪ್ಪ ನಮಗೋಸ್ಕರ ಎಲ್ಲ ಹಂಚಿ ಕೊಡೋರು. ಅದನ್ನೇ ಕಾಯ್ತಾರೀವಿ ನಾವು. ಇವಾಗಂದ್ರೆ ಅಪ್ಪ ಇನ್ನೂ ಎಲ್ಲಿದ್ದಿ, ಇನ್ನೂ ಬಂದಿಲ್ವಾ, ಈಗೆಲ್ಲಿದ್ದಿ ಅವಾಗ ಯಾವುದಿತ್ತು? ಕಾಯ್ತಾ ಇದ್ದು ನಮ್ಮಪ್ಪ ಬರಲಿಲ್ಲ, ಇನ್ನು ಯಾವುದಿಲ್ಲ ಸರ್. ಇವಾಗೆಲ್ಲ ಕೈ ಸಿಗುತ್ತೆ, ಅವಾಗ ಯಾವುದೂ ಇಲ್ಲ ಸರ್. ಇಲ್ಲಿಂದ ನಮ್ಮ ಇದು ಇದ್ರೆ ಏನು ಮಳೆ ಇದ್ದರೆ ಫುಲ್ಲು ಹೊಳೆ, ಇದೆಲ್ಲ ಫುಲ್ ಹೊಳೆ. ರೋಡಲ್ಲೇ ಹೋಗ್ತಾಯಿತ್ತು ಹೊಳೆ ನೀರು ಫುಲ್. ಊರಿಂದ ಫುಲ್ ಕಳ್ಳಿಗಳು, ಬಸ್ ಸ್ಟಾಪಿನವರೆಗೂ ಕಳ್ಳಿಗಳು. ಒಬ್ಬರೇ 11 ಗಂಟೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಈಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಇಂಪ್ರೂವ್ ಆಗಿದೆ. ಎಲ್ಲ BDA ಮಾಡ್ಕೊಂಡು ಎಲ್ಲ ಲ್ಯಾಂಡ್ ಡೆವಲಪರ್ ಇವರೆಲ್ಲ ಇದು ಮಾಡಿದ್ದಾರೆ. ನಮ್ಮದೊಂದು 2 ಎಕರೆ ಇತ್ತು ಅಲ್ಲಿ. ಅದನ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ಇವಾಗೆಲ್ಲ ಗೌರ್ಮೆಂಟ್ ಅಲರ್ಟ್ ಮಾಡ್ಕೊಂಡು ಯಾವುದೋ ಸ್ಕೂಲ್ಗೆ ಬರೆದಿದ್ದಾರಂತೆ. ಇವಾಗ ಯಾವುದು ಜಮೀನು ಯಾವುದಿಲ್ಲ ಇರೋದೆಲ್ಲ. ನಮ್ಮಪ್ಪನೂ ಅಷ್ಟೇ ಎಲ್ಲ ನಾಟಕಕ್ಕೋಸ್ಕರ ಮಾರ್ಕೊಂಡು ಎಲ್ಲ ಇದು ಮಾಡಿದ್ದಾಯಿತು. ಈಗ ನಾವು ಅದ್ರ ಬದಲು ನಾವು ಯಾವ ಜಮೀನು ಇಲ್ಲ ಅಂದ್ಬಿಟ್ಟು ಒಂದು ಆಟೋ ಒಂದು ಹೊಲ, ಈ ಪೇಪರ್ ಪ್ಲೇಟ್ ಮಿಷಿನ್ ಒಂದು ಹೊಲ, ಈ ಆರ್ಟಿಸ್ಟ್ ಒಂದು ಹೊಲ, ದಾಸಪ್ಪ ಒಂದು ಹೊಲ, ಈ ಥರ 4 ಹೊಲ 4 ಎಕರೆ ಮಾಡ್ಕೊಂಡಿದ್ದೀನಿ. ಯಾವಾಗ ಇದಾಗುತ್ತೋ ಯಾವ್ದ್ರ ಬೆಳೆ ಬೀಳಬೇಕು. ಇವಾಗ ಟೊಮೊಟೊ ಒಂದು ಸರಿ 200 ರೂಪಾಯಿ 1 kg ಆಗಿತ್ತು. ಹಂಗೇನೆ ಇದನ್ನು ಆರ್ಟಿಸ್ಟ್ ಲೈಫು ಹಂಗೆ. ಟೊಮೊಟೊ ರೇಟ್ ಬಂದಂಗೆ ಒಂದು ಸರಿ ಆರ್ಟಿಸ್ಟ್ ಆಗ್ತದೆ, ಒಂದು ಸರಿ ನಮ್ಮ ಮಕ್ಕಳು ತಬ್ಲಾ ಹಾರ್ಮೋನಿಯಂ ಅದು ರೇಟ್ ಆಗ್ಬೋದು, ಅಥವಾ ಆಟೋ ರೇಟು ಮಿನಿಮಮ್ ಮ್ಯಾಕ್ಸಿಮಮ್ ಇದ್ದೇ ಇರ್ತದೆ. ಈ ಥರ ಹೋಗ್ತಾ ಇದ್ದೀನಿ. ಇನ್ ಕೇಸ್ ಆಫ್ ಆದ್ರೂ ಹಿಂಗೋಗಿ ಹಂಗೆ ಬಂದ್ಬಿಡುತ್ತೆ ಏನು ಕರೆಂಟು. ಸೊ ಸಿನಿಮಾ ಟ್ರೈ ಮಾಡ್ತಿರಲ್ಲ, ಅವಾಗ ಬರೀ ರಿಜೆಕ್ಟ್ಗಳೇ ಆಗ್ತಾಯಿತ್ತು. ಒಂದು ಆಡಿಷನ್ಗೆ ಹೋಗಿದ್ದೆ, ಅಲ್ಲಿ ಡೈಲಾಗ್ ಕೊಟ್ಟರು. ಆ ಡೈಲಾಗ್ ಏನಂದರೆ, ಸರ್ ಹಿಂಗೆ ಹೇಳ್ತೀನಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಏನಿಲ್ಲ ಸರ್, ಈ ಮುಸ್ಲಿಮ್ವ್ರಿಗೆಲ್ಲ ಶಾದಿ ಭಾಗ್ಯ ಮಾಡಿಬಿಡೋಣ ಸರ್, ಕ್ರಿಶ್ಚಿಯನ್ನವ್ರಿಗೆ ಈ ಚರ್ಚ್ ಕಟ್ಟಕ್ಕೆ ಹೋಗಿ ಸ್ವಲ್ಪ ದುಡ್ಡು ಕೊಟ್ಬಿಡೋಣ ಸರ್, ಹಿಂದೂಗಳಿಗೆ ಸರ್ ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಟು ಮುಗಿಸ್ಬಿಡೋಣ ಬಿಡಿ ಸರ್. ಒಟ್ಟಿನಾಗೆ ನಾವೆಲ್ವಾ ಸರ್ ಗೆದ್ಯೋದು, ಏನು ಹೇಳ್ತೀರಿ ಕ್ಯಾಕರ್ಸ್ ಮಕ್ಕೂಗಿತಾರೆ ಅವಾಗ. ಸರಿ ಬಿಡಿ ಸರ್, ಆಯ್ತು ಸರ್. ಈ ಥರ ಇರೋರು ಡೈಲಾಗು ಹಿಂಗೆ ಕೆಲವೊಂದೊಂದು ಇರೋದು. ಇನ್ನೊಂದು ವಿಲನ್ ಕ್ಯಾರೆಕ್ಟ್ರು ಒಂದು ಮಾಡು ಅಂತ ಹೇಳಿದ್ರು, ಅದಕ್ಕೂ ಮಾಡಿದೆ. ಈ ಭಾರತ ದೇಶದೊಳಗೆ ಈ ಮಠ ಎಲ್ಲಿದೆ, ಈ ಮಠಕ್ಕೆ ಬಾಗಿಲು ಎಷ್ಟು, ಕಿಟಕಿ ಎಷ್ಟು, ಡೋರ್ ಎಷ್ಟು, ಮತ್ತು ಟೇಬಲ್ಗಳು ಎಷ್ಟು ಬೋರ್ಡ್ಗಳವೆ, ಎಷ್ಟು ಹುಡುಗರು ಅವರೇ, ಎಷ್ಟು ಡೆಸ್ಕ್ಗಳವೆ. ಈ ನನ್ನ ಮಗ ಎಲ್ಲಿ ಬಿದ್ದು ಸಾಯ್ತಾನೆ ನನಗೆ ಗೊತ್ತಾಗಲ್ವಾ, ಎಲ್ಲ ಗೊತ್ತಾಗ್ತಗ. ಈ ಥರದ್ದು ಸಿನಿಮಾಗಳಿಗೆ ಆಡಿಷನ್ಗೆ ಹೋಗ್ತಾ ಇದ್ರಲ್ಲ, ಯಾಕೆ ಸೆಲೆಕ್ಟ್ ಆಗ್ತಾ ಇರಲ್ಲ? ಮತ್ತು ಜನ ಹೆಂಗೆ ಟ್ರೀಟ್ ಮಾಡೋರು ನಿಮ್ಮನ್ನ? ಅದನ್ನ ಹೇಳಿ. ಟ್ರೀಟ್ ಚೆನ್ನಾಗಿತ್ತು ಸರ್, ಎಲ್ಲ ಟ್ರೀಟ್ ಚೆನ್ನಾಗಿತ್ತು. ಡೈರೆಕ್ಟ್ರು ಪಾಪ ಅವರು ಎಲ್ಲ ಹೇಳೋರು ಪರಿಸ್ಥಿತಿ, ಅವ್ರ ಪರಿಸ್ಥಿತಿ ನಾವೇನು ಹೇಳೋಕ್ಕಾಗಲ್ಲ ಸರ್. ಅವ್ರವ್ರ ಪರಿಸ್ಥಿತಿ, ಅವ್ರ ಕತೆಗೆ ನಾವು ಹೊಂದ್ಕಂತೇ ಇರಲಿಲ್ವೋ, ಅಥವಾ ನಾವು ಎಕ್ಸ್ಪ್ರೆಷನ್ ಜಾಸ್ತಿ ಕೊಡ್ತಿದ್ವೋ ಏನೋ. ನಾವು ಯಾರು ಫೈನ್ ಫಸ್ಟ್ ಕ್ಲಾಸ್ ಹೇಳ್ತೀವಿ ಅಂತ ಹೇಳೋರು. ಅಟ್ಲೀಸ್ಟ್ ಅವ್ರು ಕರೆದುಬಿಟ್ಟು ನೋಡಿ ನೀವು ಈ ಥರ ಆಗ್ಬೋದು, ಈ ಥರ ನೋಡಿ ಈ ಥರ ಮಾಡ್ಬೋದು ಅಂತ ಹೇಳಿದ್ರೆ ತಿದ್ಕೊಂಬೋದಾಯಿತು. ಏನಂತ ನನಗೇನು ರೀಸನ್ನೇ ಗೊತ್ತಿಲ್ಲ ಸರ್. ಆಡಿಷನ್ಗೆ ಹೋಗು ಫೇಲ್ ಆಗ್ಬಾ, ಆಡಿಷನ್ಗೆ ಹೋಗೋ ಡಿಮ್ಕಿ ಹೊಡಿ, ಆಡಿಷನ್ಗೆ ಹೋಗು ಸೈಕಲ್ ಹೊಡಿ, ಇದೇ ಜಾಸ್ತಿ ಆಗಿದೆ. ಟೋಟಲಿ ಇವಾಗಂತೂ ಹಣೆ ಬರೋದು ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಜೀವನ ಮೊದಲು ಊಟಕ್ಕೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ತೊಂದರೆಗಳಾಗಿತ್ತು. ತಂದೆ ಸ್ಟ್ರೈಕ್ ಆದಾಗ, ಫ್ಯಾಕ್ಟ್ರಿ ಸ್ಟ್ರೈಕ್ ಆಗಿದ್ದಾಗ ಕುರಿಗಳು, ಸಣ್ಣ ಕುರಿಗಳು ಮೇಯಿಸ್ತಾಯಿದ್ದು. ಅವಾಗ ಚಿಕ್ಕ ಹುಡುಗರು 4 ಗಂಟೆ ಮೇಲೆ ಕುರಿಗಳಿಗೆ ಹೋಗ್ಬೇಕಾಯ್ತು. ಹಂಗಾಗಿ ನಮ್ಮ ಈಗ ತೋರಿಸಿದ್ನಲ್ಲ ನಮ್ಮ ತಾಯಿಯವರು, ನಮ್ಮ ಅತ್ತೆಯವರು, ಅವರು ಮೇಯಿಸ್ತಾಯಿದ್ರು. ಇನ್ನೊಬ್ರು ನಮ್ಮ ಚಿಕ್ಕಮ್ಮವ್ರು, ನಮ್ಮ ಅಪ್ಪನ ಹೆಂಡ್ತಿನೂ ಮೇಯಿಸ್ತಾಯಿದ್ರು. ಅದರಿಂದ ಸ್ವಲ್ಪ ಇದು ಮಾಡಿದ್ವಿ. ಮತ್ತು ಈ ಇದರಲ್ಲಿ ಸರ್ ರಾಗಿಗೆ ಜೋಳ ಎಲ್ಲ ಮಿಕ್ಸ್ ಮಾಡಿ ಯಾವುದ್ಯಾವ್ದು ರೇಟ್ ಕಮ್ಮಿ ಇರ್ತದೆ ಅದು ನೋಡ್ಬಿಟ್ಟು ಇದು ಮಾಡೋದು. ಬೆಳೆ ಇಲ್ಲ, ಆ ಸಂಭಾವನೆ ಇಲ್ಲ, ಸಂಬಳಗಳು ಇಲ್ಲ. ಯಾರ ಮನೆ ಆದರೂ ಊಟ ಅಂದ್ರೆ ಓಡೋಗ್ಬಿಡ್ತಿದ್ದೋ ಸರ್.
ವರಮಹಾಲಕ್ಷ್ಮಿ ಬರುತ್ತಲ್ಲ, ವರಮಹಾಲಕ್ಷ್ಮಿ ಹಬ್ಬದಾಗ ನಾವು ಒಬ್ಬಟ್ಟೇ ಇಲ್ಲ. ಯುಗಾದಿ ಹಬ್ಬಕ್ಕೆ ತಿಂದರೆ ಯುಗಾದಿ ಹಬ್ಬದ ದಿವಸ ಒಂದು ದಿವಸ ತಿಂದರೆ ಬೇರೆ ದಿವಸ ಇಲ್ಲ. ನೆಕ್ಸ್ಟ್ ಯುಗಾದಿ ಬರೋ ವರ್ಷಕ್ಕೇ ಏನಿಲ್ಲ. ಒಳ್ಳೆ ಇದು ಅಂದ್ರೆ ರಾಗಿ ಒಳಗೆ ಇಡ್ಲಿ ಮಾಡೋರು. ಇಡ್ಲಿ ಅನ್ಕೊಂಡು ರಾಗಿನೇ ತಿನ್ನಬೇಕಾಗಿತ್ತು. ಸಿಕ್ಕಾಬಿಟ್ಟು ಇದಿತ್ತು. 3 ಮನೆಯಲ್ಲಿ ಮಾತ್ರ ಮಾಡ್ತಾಯಿದ್ದು ಸರ್ ವರಮಹಾಲಕ್ಷ್ಮಿ ಹಬ್ಬ. ಇಡೀ ಊರಿಗೇನೆ. ಇವಾಗ ಎಲ್ಲರೂ ಮಾಡ್ತೀವಿ. ಆವಾಗ ಇದ್ದಿದ್ದೇ 3 ಮನೆ. ಆ ಕಡೆ ದೊಡ್ಡ ಮನೆ ಒಂದು, ಇಲ್ಲೊಂದು ಮನೆ ಮಾರ್ತಾಯಿದ್ರು. ನೆಕ್ಸ್ಟ್ ಊರೊಳಗಡೆ ಇನ್ನೊಂದು ಮನೆ ನಮ್ಮ ದೊಡ್ಡಪ್ಪರ ಮನೆ ಇದೆ, ಅವ್ರು ಮಾಡ್ತಾಯಿದ್ರು. ಒಬ್ಬಟ್ಟಿನ ವಾಸನೆ ಅಲ್ಲಿ ಬಂತು ಅಂದರೆ ಇಲ್ಲಿವರೆಗೂ ತಟ್ತಾ ಇರೋದು. ಒಬ್ಬಟ್ಟು ಏನು ಮಾಡೋದು, ಏನಾರು ಮಾಡೋ ಒಂದು ಒಬ್ಬಟ್ಟಿಗೆ ನಾವು ಹೋಗ್ಬೇಕು ಅವ್ರ ಮನೆಗೆ ಅಂತ. ಸಿಕ್ಕಾಬಿಟ್ಟೆ ಇದು ಮಾಡ್ಕೊಂಡು ಕೆಲವು ಅವಮಾನಗಳು ಮಾಡ್ಕೊಂಡು ಮನೆಗೆ ಬಂದುಬಿಡ್ತಿದೆ. ಕೆಲವು ಚುಚ್ಚು ಮಾತುಗಳು, ಕೆಲವು ಇದು ಮಾಡ್ಕೊಂಡು ಮೇಲ್ಮಟ್ಟ ಕೆಳಮಟ್ಟ ಅಂತ ಇದು ಮಾಡ್ಕೊಂಡು ಕೆಲವ್ರು ಹೆಂಗಸ್ರುಗಳು ಏನೋ ಬಂದಿದ್ದು ಹೋಗ ನೀನು ನಾವು ಯಾರೋ ಹೇಳಿದ್ರೆ ನಾವು ಯಾರಿಗೋ ಹೇಳಿದ್ರೆ ಇವನು ಯಾರೋ ಬಂದವನು ಊಟಕ್ಕೆ, ಏನಕ್ಕೆ ಬಂದೆ ನೀನು ಊಟಕ್ಕೆ, ಹೋಗ ಅಂತ ಇದು ಮಾಡಿಬಿಡೋರು. ಕೆಲವೊಂದು ಫಂಕ್ಷನ್ಗೆ ಹೋದರೆ ಇವರು ಏನು ದಾಸಪ್ಪನವರೇ ಬಂದುಬಿಟ್ಟಿದ್ದೀರಾ, ಸರಿಯಾಗಿ ತಾಂತೀರ ಬನ್ನಿ ಅಂದ್ಬಿಡೋರು. ನಮ್ಗೆ ಅವಮಾನ ಮಾಡಿಬಿಡೋರು. ನಾನು ಅವಾಗ ಹತ್ಕೊಂಬಂದ್ಬಿಡಿವನು. ಯಾರು ನಾವು ಅದು ನೋಡಿಬಿಟ್ಟು ನಾವು ಪೂಜೆ ಮಾಡೋಕೆ ಹೋದ್ರೆ ನಮ್ಮೂರಲ್ಲೆಲ್ಲೂ ಊಟ ಮಾಡೋಕೆ ನಾನು ಯಾರ ಮನೆಗೂ ಊಟ ಮಾಡೋಕ್ಕೆ ಹೋಗಲ್ಲ. ಊಟ ಮಾಡೋಕ್ಕೆ ಹೋದರೆ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಚಿಕ್ಕ ಹುಡುಗರಿಗೇ ನಮ್ಮ ರಿಲೇಷನ್ ಅವರೇ ಪೂಜೆ ಮಾಡಿದಾಯ್ತು ಅಂದ್ರೆ ದಾಸಪ್ಪರೇ ಆಯಿತಾ ಬೇರೆ ಮನೆಗೆ ಕರಿತಾವ್ರು ನೋಡಿ ಅಂದ್ಬಿಡೋರು. ಊಟಕ್ಕೆ ಕೂತ್ಕೊಂತಾನೆ ಅಂತ ಈ ಥರ ಹೇಳ್ತಾರೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಇವಾಗೂ ಅಷ್ಟೇ ಊಟ ಮಾಡೋಕ್ಕೆ ಹೋಗಲ್ಲ. ಊಟದ ಮೇಲೆ ನಾವು ಎಲ್ಲ ಫುಲ್ ಮುಗಿಸ್ಬಿಡ್ತೀವಿ. ಎಲ್ಲ ಮನೆಗೂ ನಮ್ಮ ಮಕ್ಳಿಗೂ ಹೇಳಿದ್ದೀನಿ, ಯಾರ ಮನೆಗೂ ಜಾಸ್ತಿ ಊಟಕ್ಕೆ ಕೂತ್ಕೊಳಕ್ಕೆ ಹೋಗ್ಬಿಡಿ. ಅವರು ಹೋಗ್ತಾರೆ ದಾಸಪ್ಪಗಳು. ಹೌದೌದು, ಮಕ್ಕಳು ಇಬ್ಬರು ಹೋಗ್ತಾರೆ. ಶ್ರಾವಣ ಫುಲ್ ಹೋಗ್ತಾರೆ. ಪಕ್ಷಕ್ಕೆ ಈ ಸಮಾಧಿ ಕೆಲಸಕ್ಕೆ ಮಾತ್ರ ಕಳಿಸಲ್ಲ. ಸ್ವಾಮಿ ಸೇವೆ ಅಂತ ಹೇಳ್ತೀವಿ, ಕರಿಯಣ್ಣ ಕೆಂಚಣ್ಣನೇ ಎತ್ತಿ ಮೆರೆಸ್ತೀವಲ್ಲ, ಅದಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ. ಅದಕ್ಕೆಲ್ಲ ಮಾಡ್ತಾರೆ, ಇಬ್ಬರು ಮಾಡ್ತಾರೆ. 15 ಜನದಾಗ ಇವರಿಬ್ಬರೂ ಸೇರ್ಕೊಂಡಿರ್ತಾರೆ. ಆ ಥರ ಎಲ್ಲ ಆ ಥರ ಊಟ ಹಾಕ್ಬೇಕಾಗುತ್ತೆ ಹಂಗೆ ಅಂದ್ಬಿಡೋರು. ಹೌದೌದು, ಆ ಥರ ಇದು ಮಾಡಿಬಿಟ್ಟು ನಾವು ಬೇದನ್ನು ಒಂಥರ ಅವಮಾನ ಹಂಗೂ ಆಗ್ಬಿಟ್ಟದೆ. ಒಡ್ಸ್ಕೊಂಡು 1-2 ಸರಿ ಒಡ್ಸ್ಕೊಂಡು ಬಂದುಬಿಟ್ಟಿದ್ವಿ. ಚಿಕ್ಕ ಹುಡುಗನಾಗೆ ಒಂದು ದೊಣ್ಣೆ ತಗೊಂಡು ಎಲ್ಲ ಒಡ್ಸ್ಕೊಂಡು ಮದುವೆ ಊಟಕ್ಕೆ ಕೂತ್ಕೊಂಡಾಗ ಯಾರೋ ಪಾಪ ಅವ್ರ ಕಡೆಯವ್ರು ಬಂದರು. ನಾನು ಹೊಟ್ಟೆಸ್ಕೊಂಡು ಕೂತ್ಕೊಂಡು ಒಂದು ಕಡೆ ಊಟ ಮಾಡ್ತಿರ್ಬೇಕಾದ್ರೆ ಎದ್ದೋಡ್ರ 3 ಜನ ಎದ್ದೋಡ್ರಿ ಅಂದರು. ಅವ್ರು ಯಾರೋ 2 ಹುಡುಗರು ನಾವಿಲ್ಲ ನಾವು ಆಮೇಲೆ ಇದು ಮಾಡ್ತೀವಿ ಹಂಗೆ ಅಂತ ಅಂದಾಗ ಅವರಿಬ್ರಿಗೂ ಹೊಡೆದ್ರು. ನನಗೆ ಸದ್ಯಕ್ಕೆ ಹೊಡಿಲಿಲ್ಲ, ಅಥವಾ ಹೊಡೆದ್ರೂ ನನಗೆ ತಗಲಿಲ್ವೇನೋ. ಸದ್ಯಕ್ಕೆ ನಾನು ಎದ್ದು ಬಂದುಬಿಟ್ಟೆ. ಇವ್ರಿಗೆ ಊಟ ನನಗೆ ಹೊಟ್ಟೆ ಸಿಗ್ತಾಯಿತ್ತು ಅಂತ ನಾನು ಕೂತಿದ್ದೆ ಅಷ್ಟೇ. ನನ್ನ ಜೊತೆ ಹುಡುಗರು ಅವರು ಕೂತಿದ್ರು. ಎದ್ದೋಡ್ರಿ ನೀವು 3 ಜನ, ಅವ್ರು ಬಂದವ್ರು ಗೆಸ್ಟು ಅವ್ರಿಗೆ ಬಿಡ್ರು ಅಂದರು. ಅದ್ವಾಗ ಎಲ್ಲಿ ಟೇಬಲ್ಲಿ ಗೀಬಲ್ಲಿ ಏನಿಲ್ಲ, ಎಲ್ಲ ಕೆಳಗಡೆ ಕೂತ್ಕೊಂಡು ಎಲ್ಲ ಗಿಂಡಿ ಒಳಗೆ ಕೂತ್ಕೊಂಡು ಊಟ ಮಾಡಬೇಕಾಯ್ತು. ಅದು ಏನೋ ಒಂದು ಯಾವುದು ಉದ್ದಕ್ಕೆ ಒಂದು ಟಾರ್ಪಲ್ ಹಾಸೋರು ಕಿತ್ತೋಗಿರೋದು, ಅದ್ರ ಮೇಲೆ ಕೂತ್ಕೊಂಡು ಊಟ ಮಾಡಬೇಕಾಗಿತ್ತು. ಇವಾಗೆಲ್ಲ ಊಟಕ್ಕೆ ಇವಾಗೇನು ತೊಂದರೆ ಇಲ್ಲ, ಆವಾಗ ಸಿಕ್ಕಾಬಿಟ್ಟೆ ಕಷ್ಟ. ಈ ಥರ ಆಯ್ತಾಯಿತ್ತು. ಸೊ ಊಟಕ್ಕೆ ಒದ್ದಾಟ ನಿಮಗೆ ಮೊದಲು ಬೇರೆ ಇರಲಿ, ಊಟಕ್ಕೆ ಒದ್ದಾಟ. ಊಟಕ್ಕೆ ದೊಡ್ಡ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಬೇಬಿ ಐ ಲವ್ ಯು ಬೇಬಿ. ನಮ್ಮ ಅಮ್ಮನ ತಂಗಿ ಇಲ್ವಾ, ಅವ್ರ ಮಗಳು ಮದುವೆ 3 ದಿನ ಐತೆ. ಇಲ್ಲಿ ಪಂಚಾಯತಿಯಿಂದ ಏನು ಹೇಳ್ಬಿಟ್ರು, ಸಾಕ್ಷರತೆ ಬಗ್ಗೆ ಒಂದು ಡ್ರಾಮಾ ಆಯಿತು, ಗೆಲುವು ಯಾರ್ದಂತ. ಅದು ಹೋಗಿ ಅಲ್ಲಿ ಸುಮ್ಮನೆ ಹೋಗಿ ವಿಸಿಟ್ ಹಾಕೊಂಬಂಬಿಡೋಣ ಅಷ್ಟೇ. ನಾಟಕದ ಮಧ್ಯೆ ಹೋಗಿ ಒಂದು ವಿಸಿಟ್ ಹಾಕೊಂಬಂಬಿಡೋಣ ಅಂತ ಹೋದೆ ಅಷ್ಟೇ. ಮದುವೆ ಮಧ್ಯೆ ನಾಟಕಕ್ಕೆ ಹೋಗಿ ಸುಮ್ಮನೆ ವಿಸಿಟ್ ಹಾಕೊಂಬರೋಣ ಅಂತ ಹೋಗಿದ್ದು. ಅಲ್ಲಿ ಏನಾಯಿತು ಅಂದರೆ ಒಂದು ಸಣ್ಣ ಕ್ಯಾರೆಕ್ಟ್ರು, ಸುಮ್ಮನೆ ನನ್ನಂತೂ ಎಷ್ಟು ಜನ ಅವರು ಇಲ್ಲ ಅಂತ ಒಂದೇ ಒಂದು ಸುಮ್ಮನೆ ಟಿಪ್ಸ್ ಹಾಕೋಣ ಅಂತ ಒಂದು ನಾಟಕಕ್ಕೆ ಹೋದೆ. ಹಂಗೆ ಗಬಕ್ನ ಹಿಡ್ಕೊಂಬಿಟ್ರು. ಬೀದಿ ನಾಟಕದ ಗೆಲುವು ಯಾರ್ದು, ಈ ರಂಗಣ್ಣನ ಕ್ಯಾರೆಕ್ಟ್ರ್ ಇವನೇ ಚೆನ್ನಾಗಿ ಅವ್ನು ಮಾಡಲಿ ಬಿಡ್ರಿ. ಒಂದೊಂದು ದಿವಸಕ್ಕೆ 2,000 ರೂಪಾಯಿ, 1,500 ರೂಪಾಯಿ ಅಂತ 2,000 ರೂಪಾಯಿ ದುಡ್ದಿದ್ದೀನಿ. ಅಷ್ಟು ಬೀದಿ ಊರೊಳಗೆ ಜಾತ್ರೆ ಹೋಗ್ಬೇಕಂದ್ರೆ ಅಲ್ಲಲ್ಲೇ ನಾಟಕಗಳು ಆಡಬೇಕಾಯ್ತು. ಅಲ್ಲಲ್ಲೇ ನಾಟಕ ಆಡಬೇಕಂದ್ರೆ ಅಜ್ಜಿದಿರು ತಾತದಿರಪ್ಪ ಏನು ಆಡ್ದೋ ಒಂದೇ ಒಂದು ಡೈಲಾಗಿತ್ತು. ಆ ಡೈಲಾಗ್ ಮಾತಾಡ್ತಾ ಅಳ್ತಾ ಇರಬೇಕು. ನಾನು ಅಳ್ತಾನೆ ಇರಲಿಲ್ಲ. ಆ ಡೈಲಾಗ್ ಹಂಗೆ ಹೇಳ್ತಾ ಇದ್ರು ಬಂದ್ಬಿಟ್ಟು ನನ್ನ ಮಗನೇ ಎಂಥ ನಾಟಕ ಮಾಡಿಬಿಟ್ಟು, ನಮ್ಮಣ್ಣ ಹಾಳಾದ ನನ್ನ ಮಗ ಅಲ್ಲೇ ಬಿದ್ದವನು, ಬರೋ ನೀನನ್ನ ಹೇಳಿ ಬರೋ, ದೂರ ಹೋಗ್ಬಿಟ್ಟವನೆಲ್ಲೋ ಬರೋ ನೀನಾದರೂ ಹೇಳಿ ಬರೋ ಅಂತ ಕರೆದು ಬಿಡೋರು. ಅಂಥ ನಾಟಕ ಅದು. ಅಣ್ಣ ತಮ್ಮದಿರಿಬ್ಬರು ಜಗಳ ಆಡಿ ಒಂದೇ ಒಂದು ಹುಣಸೆ ಮರಕ್ಕೋಸ್ಕರ ಕೋರ್ಟ್ಗೆ ಹೋಗ್ತೀವಿ. ಆ ಥರ ಒಂದು ಕತೆ ಭಾರಿ ಚೆನ್ನಾಗಿತ್ತು. ಬೆಂಗಳೂರು ಉತ್ತರ ತಾಲೂಕಿಗೆ ಮೊದಲನೇ ಫಸ್ಟ್ ಪ್ರೈಸ್ ಬಂತು. ಸಿನಿಮಾ ಸಿಗಲೇ ಇಲ್ಲ ನಿಮ್ಗೆ? ಯಾವ ಸಿನಿಮಾ ಸಿಕ್ತು. ಸಿಂಹಾದ್ರಿ ಮತ್ತು ಕೃಷ್ಣಲೀಲ ಅವಳಿಗೆ ಒಂದು ಕ್ಯಾರೆಕ್ಟ್ರು. ನಾನೊಬ್ಬನೇ ಒಳ್ಳೆಯವನು ಅಂತ ಒಂದು ಸಿನಿಮಾ, ಅದರಲ್ಲೊಂದು ನಾನೊಬ್ಬನೇ ಒಳ್ಳೆಯವನು. ಮತ್ತು ಸಖತ್ ಒಳಗೆ ಒಂದು ಸಿನಿಮಾ ಒಂದು ಕ್ಯಾರೆಕ್ಟ್ರ್ ಮಾಡಿದೆ. ಅವತಾರ ಪುರುಷಲ್ಲ ಒಂದು ಕ್ಯಾರೆಕ್ಟ್ರ್ ಮಾಡಿದೆ. ಸಣ್ಣ ಕ್ಯಾರೆಕ್ಟ್ರುಗಳು ಹಿಂಗೆ ಮಾಡ್ತಾರೆ. ಯಾಕೆ ಇಲ್ಲಿ ದೊಡ್ಡ ಪಾತ್ರ ಯಾಕೆ ಕೊಡಲ್ರಿ ಅವರು? ಗೊತ್ತಿಲ್ಲ, ದೊಡ್ಡ ಪಾತ್ರ ಕೊಡೋವಂಥ ಆರ್ಟಿಸ್ಟ್ ಅಲ್ಲ ಅನಿಸ್ತದೆ ನಾನು. ಬಟ್ ತುಂಬ ಒದ್ದಾಡ್ಬಿಟ್ಟಿದ್ದಿಲ್ಲ ಲೈಫಲ್ಲಿ ಒಂದು 10 ವರ್ಷ 5-10 ವರ್ಷ ಮನೆಗೆ ಬರ್ತಿರ್ಲಿಲ್ಲ. ಅಲ್ಲೇ ಫ್ರೆಂಡ್ ರೂಮಾಗಿದ್ದಾರೆ. ತಿರ್ಗಾ ಬಚ್ಚಾರ್ಜಿಕೊಂಡು ಇಲ್ಲಿವರೆಗೂ ಬರಬೇಕಾಗ್ತದಲ್ಲಪ್ಪ. ಅಲ್ಲೇ ಮಲ್ಕೊಳೋದು, ಅಲ್ಲೇ ಒಂದು ಸ್ವಲ್ಪ ತಿನ್ನೋದು,
ಮನೆಗೆ ಫೋನ್ ಮಾಡಿ ಹೇಳೋದು ಇವತ್ತೊಂದು ದಿವಸ ಇಲ್ಲೇ ಇರ್ತೀನಿ ಬಿಡಮ್ಮ ರೂಮಲ್ಲಿ ಎಲ್ಲಾದರೂ ನಾಳೆ ಬೆಳಗ್ಗೆ ಇನ್ನೊಂದು ಆಡಿಷನ್ ಮುಗಿಸ್ಕೊಂಬರ್ತೀನಿ ಅನ್ನೋದು ಈ ಥರ ಮಾಡ್ತಾಯಿದ್ದೆ. ಮನೆಯವರು ಒಪ್ಕೊಂಡ್ರ? ಒಪ್ಕೊಂಡು ಮನೆ ಸಪೋರ್ಟ್ ಇಲ್ಲ ಅಂದ್ರೆ ಆತಿರ್ಲಿಲ್ಲ ಸರ್. ಹೋಗೋ ಕೆಲಸಕ್ಕೆ ಬೈಲಿಲ್ಲ? ಬೈತಿರಲಿಲ್ಲ. ಆದರೆ ನಾನು ಇಲ್ಲಿ ಡ್ರಾಮಾಗಳಿದ್ರೂ ಇದು ಏನು ಆಡಿಷನ್ಗಳಿದ್ದು ಏನಾದರೂ ಇದು ಮಾಡಿದ್ರೂ ಬೇರೆಗೆ ವರ್ಕ್ಗಳು ಮಾಡ್ತಾಯಿದ್ದೆ. ಬೀದಿ ನಾಟಕಗಳು ಯಾರಾದ್ರೂ ಕರೆದ್ರೆ ಹಂಗೆ ಅಲ್ಲಿಂದ ಹೋಗ್ಬಿಡೋದು. ಈಗ ಯಾವುದೋ ಒಂದು ಮದುವೆ ಒಂದು ಊಟದ್ದು ಬಡ್ಸೋ ಭಟ್ರ ಕೆಲಸ ಬಾ ಅಂದ್ರೆ ಅಲ್ಲೇ ಹೋಗ್ಬಿಡೋದು. ಜೀವನ ಬೇಕಲ್ಲ ಸರ್, ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಒಂದು ನನ್ನ ಇದರಲ್ಲಿ ಟರ್ನಿಂಗ್ ಒಂದು ಸರಿ ಟರ್ನಿಂಗ್ ಆಗಿತ್ತು. ನನಗೊಂದು ಒಳ್ಳೆ ಇದಿತ್ತು. ಒಂದು ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ, ಬೋರ್ವೆಲ್ ಐಟಮ್ ಫ್ಯಾಕ್ಟ್ರಿ, ಆಮರ್ ರೆಡಿ ಮಾಡೋ ಅಂಥ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ. ಅದರಲ್ಲಿ ಒಂದು ತಿಂಗಳಿಗೆ 70,000 ರೂಪಾಯಿ ಸಂಬಳ. ಮಿನಿಮಮ್ 70,000 ರೂಪಾಯಿಂದ 1.5 ಲಕ್ಷ ರೂಪಾಯಿ ಸಂಬಳ. ಪೀಸ್ ವರ್ಕ್ ಒಂದಿಷ್ಟುದ ಇಲ್ಲಿಂದ ಇಷ್ಟುದ ಪೀಸ್ ಮಾಡಿದೆ ಅಂದ್ರೆ 100 ರೂಪಾಯಿ. ಈ ಥರ ಒಂದು ಅದೃಷ್ಟ ಬಂದಿತ್ತು. ಆ ಥರದ್ದು 50 ಮಾಡಿದ್ರೆ ಎಷ್ಟಾಯಿತು? ಒಂದು ದಿವ್ಸಕ್ಕೆ 50 ಪೀಸ್ ಮಾಡಿದ್ರೆ ಎಷ್ಟಾಯಿತು? 5,000. ಒಂದು ದಿವ್ಸಕ್ಕೆ 5,000 ಅಂದರೆ ಒಂದು ತಿಂಗಳಿಗೆ ಎಷ್ಟಾಯಿತು? 1.5 ಲಕ್ಷ. 1.5 ಲಕ್ಷ ಭಾನುವಾರ ಕಟ್ ಮಾಡಿ 1.25 ಲಕ್ಷ. ಅದರೊಳಗೆ ರಜಾಗಳು ಅವು ಇವು 1 ಲಕ್ಷ. ಕೆಲಸ ಅವ್ರ ಹತ್ರ ಜಾಬ್ ಇಲ್ಲ ಅಂದ್ರೂ ಹೋಗಿ ಸುಮ್ಮನೆ ಕಾಯ್ಕೊಂಡು ಕೂತ್ಕೊಬೇಕಾಯ್ತು. 1 ಲಕ್ಷ. 80,000 ರೂಪಾಯಿ, 1 ಲಕ್ಷ, 1.25 ಲಕ್ಷ ರೂಪಾಯಿ ಅವರು ಒಂದೊಂದು ಸರಿ ಇದು ಮಾಡಿ. ಯಾಕೆ ಬಿಡ್ರಿ? ಫ್ಯಾಕ್ಟ್ರಿ ನಿಂತೋಯ್ತಲ್ಲ, ಯಾರು ಬಿಡೋರು? ನಿಂತೋಯ್ತಲ್ಲ ಸರ್ ಫ್ಯಾಕ್ಟ್ರಿ. ಅಯ್ಯೋ, ಆವಾಗ ಫಸ್ಟ್ ನಾನು ಮದುವೆಯಾಗಿ ಆ ಮನೆ ಕಟ್ಟಿದ್ದೆ. ಅದರೊಳಗೆ ಒಂದು 2.5 ಲಕ್ಷ 3 ಲಕ್ಷ ಸಾಲ ಆಯಿತು. ಆ ಸಾಲ ತೀರಿಸಿ ಎಲ್ಲ ಫುಲ್ ಇದು ಮಾಡ್ಕೊಂಡು ನಾನು ಸ್ವಲ್ಪ ದುಡ್ಡು ಮಾಡ್ಕೊಂಡು ಇವ್ರಿಗೆ ಕಷ್ಟದಾಗಿರೋರಿಗೆ ಕೊಡೋಣ ಅಂದ್ಬಿಟ್ಟು ಕಾಸು ಕೊಟ್ಟಿದ್ದೆ. ಕೊಡೋದೇ ಇಲ್ಲ, ಹೋಗಿ ಏನು ಮಾಡ್ಕೊತೀಯ? ಏನು ಮಾಡ್ಕೊತೀಯ? ಕೆಲವರು ಚೆಕ್ ಕೊಟ್ಟಿದ್ರು, ಚೆಕ್ ಕೊಟ್ಟರು, ಅಗ್ರಿಮೆಂಟ್ ಪೇಪರ್ ಕೊಟ್ಟಿದ್ರು. ಏನು ಮಾಡ್ತೀಯಾ? ಹೋಗು, ಕೊಟ್ಕೋತೀಯ, ಹೋಗು ಆಯ್ತು, ಹೋಗು, ನಂಗೆ ಗೊತ್ತೋಗು. ಪೊಲೀಸರು ಯಾರನ್ನ ಒಬ್ಬರ ಹತ್ರ ಹೋಗ್ಬಿಟ್ಟು, ಸರ್ ಹಿಂಗಾಗಿದೆ, ಹಿಂಗೆ ಬರ್ಕೊಟ್ಟವನೇ, ಹಿಂಗಂತ ಆವಾಜ್ ಆಗ್ತಾನಲ್ಲ ಸರ್, ಕರೆಕ್ಟಾಗಿ ಮಾಡೋನು ಹೋಗಲಿ ಮುಚ್ಕೊಂಡು. ಈಗ ಹೋಗಿ ಕೋರ್ಟ್ಗೆ ಹೋಗು, ಅವನೇ ಬರ್ತಾನೆ. ಹೌದು ಇಸ್ಕೊಂಡಿದ್ದೀನಿ, ಇಲ್ಲ ನಾನು ನನ್ನ ಹತ್ರ ಇಲ್ಲ, ಇದ್ದಾಗ ಕೊಡ್ತಾನೆ ಹೋಗಪ್ಪ ಅಂತಾರೆ. ಅವಾಗ ಏನು ಮಾಡ್ತೀವಿ? ಕಾನೂನು ಹಿಂಗೆ ದುಡ್ಡು ಉಂಟೋಯ್ತು. ಹೋಯ್ತು. ಯಾವ ವರ್ಷದಲ್ಲಿ? 2007 2008 15-16 ವರ್ಷದಿಂದ ಹಿಂಗೆ ಜೀವನ. 2014ರಿಂದ 2018 19ವರೆಗೂ ಸಿನಿಮಾ ಜರ್ನಿ, ಆಡಿಷನ್ ಜರ್ನಿ ಎಲ್ಲ ಆಯಿತು. ಆದಮೇಲೆ ಇನ್ನು ಕತೆ ಆಯಿತು, ಅಷ್ಟೇ ಏಜ್ ಬೇರೆ ಆಯಿತು. ಇನ್ನು ದುಡಿಯೋದೇನಾದರೂ ಕೈಯಾಗಿ ಇಟ್ಕೋಣ ಅಂತ ವ್ಯವಹಾರ ಮಾಡೋಣ ಅಂದ್ಬಿಟ್ಟು ಆಟೋ ತಗೊಂಡಿದ್ದೆ. ಆ ಆಟೋ ತಗೊಂಡೆ, ಹಂಗೆ ಕೊರೋನಾ ಸ್ಟಾರ್ಟ್ ಆಯಿತು. ಕೊರೋನಾ ಆದಮೇಲೆ ಆಚೆಗೆ ಗಾಡಿ ಓಡಿಸೋಂಗಿಲ್ಲ, ತರಕಾರಿ ಮಾಡ್ಸೋಂಗಿಲ್ಲ, ಎಲ್ಲ ಬ್ಯಾನ್ ಎಲ್ಲ ಫುಲ್ ಕವರ್. ಏನು ಮಾಡೋದು? ಆಟೋ ನಿಲ್ಲಿಸ್ಬಿಟ್ಟು ಕತೆ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಒಂದೊಂದೇ ಕಾಲ್ ಬರೋಕ್ಕೆ ಸ್ಟಾರ್ಟ್ ಮಾಡ್ದು. ದಾಸಪ್ಪರ, ಹ್ಞೂ ಸರ್. ತಿಥಿ ಮಾಡ್ತೀಯ ಅಲ್ವೇನ್ರಿ? ಹ್ಞೂ ಸರ್. ಕ್ಯಾಬ್ ಹೊತ್ಕೊಂಬಾರ ನೀನು, ಇಲ್ಲಿ ಬಾ, ಅಡ್ರೆಸ್ ಕೊಡ್ತೀನಿ ಅಥವಾ ಲೊಕೇಶನ್ ಹಾಕ್ತೀನಿ, ಕ್ಯಾಬ್ ಹೊತ್ಕೊಂಬ, ಇಲ್ಲಿ ಕ್ಯಾಬ್ದು ದುಡ್ಡು ಕೊಡ್ತೀವಿ, ಇಲ್ಲೆಲ್ಲ ಕೆಲಸ ಮುಗಿಸ್ಕೊ, ಅಮೌಂಟ್ ಎತ್ಕೊ, ಗೊತ್ತಾಯಿರು. ಸರ್ ನಾನು ಅಲ್ಲೆಲ್ಲ ಬರೋಲ್ಲ ಸರ್, ಕೊರೋನಾ ಜಾಸ್ತಿ ಆಗ್ಬಿಟ್ಟದಲ್ಲ. ವಾರ ಯಾತ್ರದಲ್ಲ ಕೊರೋನಾ ನೋಡ್ತೀರಾ, ದುಡ್ಡು ನೋಡ್ತೀರಾ, ಏನು ನೋಡ್ತೀರಾ? ಏನು ಮಾಡೋಣ ಸರ್? ಸೊ ಹೋದ್ರೂ ಸಾಯ್ತೀವಿ, ಹೋಗದೇ ಇದ್ರೂ ಸಾಯ್ತೀವಿ ಸರ್. ಹೋಗ್ಬಿಟ್ಟೆ ಸತ್ತಾಕೊಡ ನಾನು. ರಾಮಚಂದ್ರ ನಾಳೆ ಸಾಯ್ತಾರೆ ಅಂದರೆ ಹಿಂಗೆ ಮುದ್ದಾಡಿದ್ದೀನಿ. ಅದೇನು ಅಂಟ್ರೋಗಣ? ಯಾರು ಹೇಳಿದ್ದು? ಸಾಧ್ಯ ಇಲ್ಲ, ಅಂಟ್ರೋಗ ಅಲ್ಲ ಅನಿಸೋದು ನನಗೆ. ಹಂಗಂದ್ರೆ ನಾನು ಸಾಯ್ಬೇಕಾಗಿತ್ತು. ಒಬ್ಬ ಮೇಕಪ್ ಮ್ಯಾನ್ ಶ್ರೀನಿವಾಸ್ ಅಂತ, ಹೆಸರುಘಟ್ಟ ಶ್ರೀನಿವಾಸ್ ಅಂತ, ವಿಷ್ಣುವರ್ಧನ್ ಸಿನಿಮಾ ಆಲ್ಮೋಸ್ಟ್ ಕೆಲವು ಮಾಡವನೆ. ಹೆಸರುಘಟ್ಟ ಶ್ರೀನಿವಾಸ್ ಅಂತೂ ದಪ್ಪಗಿದ್ದ, ಕರ್ರಗಿದ್ದ, ರಿಂಗ್ ಕೂದಲು. ಅವನ್ನ ನಾಳೆ ಸಾಯ್ತಾನೆ ಅಂತ ನಾನು ಹೋಗಿ ಮುದ್ದಾಡಿದ್ದೀನಿ. ಶ್ರೀನಣ್ಣ ಇಲ್ಲಿರೋಕೋಬೇಡ, ನೀನು ಇದ್ದರೆ ಅದೇ ಕಾಯಿಲೆ ಅಂತೀಯ, ನೀನು ಈಚೆ ಬಾ ಹೇಳ್ತೀನಿ ಅಂತಂದ್ರೂ, ಕುಮಾರಣ್ಣ ಬೇಡ, ನನ್ನಿಂದ ನೀನು ಸತ್ತೋತೀಯ, ನಿಮ್ಮ ಫ್ಯಾಮಿಲಿನ ಹಾಳಾಗೋತದು, ಹೋಗು. ನಾನು ಸಾಯ್ಬೋದಾಯ್ತಲ್ಲ. ಆದರೆ ಒಂದು ದಿವ್ಸಕ್ಕೆ 3 ತಿಥಿಯಿಂದ 5 ತಿಥಿ ಮಾಡಿದ್ದೀನಿ ಕೊರೋನಾ ಟೈಮಲ್ಲಿ. ಕೊರೋನಾ ಬಾಡಿಗಳು. ಸೊ ಆ ತಿಥಿ ಪ್ರೋಗ್ರಾಮ್ ಫಿಕ್ಸ್ ಆಗ್ಬಿಡ್ತು ನಿಮಗೆ ಕೊರೋನಾದಲ್ಲಿ? 3 ವರ್ಷ ತಿಥಿ ಪ್ರೋಗ್ರಾಮ್ ಒಳ್ಳೆ ಫಿಕ್ಸ್. ಆವಾಗಿಂದ ಚೆನ್ನಾಗಿದೆ. ಕೊರೋನಾ ಬಂದು ನಿಂತ್ಕೊಂಡ್ರು ನಮ್ಮ ಮಲೆ ಚೆನ್ನಾಗಿದೆ. ದೇವ್ರ ದಯ ಅಲ್ಲೇ ಸರ್, ಅದು ಬಿಟ್ಟರೆ ನಮ್ಮದೇನಿಲ್ಲ ಸರ್. ದೇವ್ರು ಚೆನ್ನಾಗಿ ನಡೆಸ್ತಾನೆ. ಅದಾದಮೇಲೆ ಕೊರೋನಾ ಟೈಮಲ್ಲೇ ಅಂದರೆ ನನ್ನ ಪಾಗಲ್ ಭಾಗ 2 ಅಂತ ಬಂತು. ಕಾರ್ತಿಕ್ ರೂವಾರಿದು ಅಂದರೆ ಪಾಗಲ್ ಭಾಗ 2 ಅಂತ ಬಂತು. ಅಲೋ ಮಗನೇ, ಇನ್ನೊಂದು ಹುಡುಗಿ ಕೊಡ್ತಲೇನಪ್ಪ ಲವ್ ಮಾಡೋಕ್ಕೆ? ಸಾಕು ಹುಡುಗಿರ ಸವಸನೆ ಬೇಡಪ್ಪ. ಅದಕ್ಕೆ ಅಮಿತ್ ರಾಜ ರೆಫರ್ ಮಾಡಿದ್ರು. ಅಣ್ಣ ಒಂದು ಡ್ಯಾಡಿ ಕ್ಯಾರೆಕ್ಟರ್ ಅದೇ, ನೀನು ಹೋಗಿ ಮಾಡಿ ಹೇಳ್ತೀನಿ. ಸರಿ. ಹೆಂಗೆ ಪರಿಚಯ ಆದ್ರಿ ಈ ಟೀಮೆಲ್ಲ ನಿಮಗೆ? ಸರ್ ನಾನು ಒಂದು ಸಿನಿಮಾ ಟೀಮ್ ಫಸ್ಟ್ ಬಂದ ತಕ್ಷಣವೇ ಒಬ್ಬರು ಅಮರ್ ದೇವ್ ಇಲ್ವಾ, ಅದೇ ಥರನೇ ಒಬ್ಬರು ದೇವ್ ಅಂತ ಇದ್ದಾರೆ. ಅವ್ರ ಹೆಸರು ದೇವದಾಸ್ ಅಂತ. ಹಿಂಗೆ ಆಡಿಷನ್ ಮಧ್ಯದೊಳಗೆ ಹಂಗೆ ಸೆಟ್ ಆಗಿ ಒಬ್ಬರು ಮೈಸೂರು ರಮಾನಂದ್ ಅವ್ರ ಟೀಮ್ಗೆ ಒಬ್ಬರು ಶೂಟಿಂಗ್ ಕೃಷ್ಣ ಅಂತ ಬರ್ತಾಯಿದ್ರು. ಆ ಶೂಟಿಂಗ್ ಕೃಷ್ಣ ಒಂದು ಧ್ರುವತಾರೆಯಿಂದ ಮಾಡ್ತಾನೆ ಅವರೇ.
ತಿರುಗುತ್ತಾರೆ, ರಾಜ್ಕುಮಾರ್ ತಿರುಗುತ್ತಾರೆ. ಶೂಟಿಂಗ್ ಕೃಷ್ಣ ಅಂತ ಅವ್ರು ಕರ್ಕೊಂಡಾಗ ಅವ್ರು ಪರಿಚಯ ಮಾಡಿಸಿದ್ರು. ದೇವದಾಸ್ ಅವ್ರು ಈಗೂ ಇದ್ದಾರೆ, ಚೆನ್ನಾಗಿದ್ದಾರೆ. ಅವಾಗ ಒಂದೊಂದು ಮೂವಿಗಳು ಮಾಡ್ತಾ ಇರ್ತಾರೆ. ಅವ್ರ ಮೂವಿಗೆ ಇದ್ದಂಥ ಚೈಲ್ಡ್ ಡೈರೆಕ್ಟ್ರ್ ನಮ್ಮ ಹೀರೋ ಈಗ ಯಾರು? ಅಮಿತ್ ರಾಜ್ ಅವರು ಚೈಲ್ಡ್ ಡೈರೆಕ್ಟ್ರೇ ಇವಾಗ ಇವರು ದೊಡ್ಡ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು. ಚಿಕ್ಕ ಹುಡುಗ ಸೀನ್ ಇದು ಮಾಡೋಕ್ಕೋಸ್ಕರ ಬಂದಿದ್ದು. ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ರೆ ನಾನು ಅವರಿಬ್ಬರೇ ರಘುಸ್ತೀನಿ, ಬಾ ಈ ಕಡೆ ಬಾ, ಇಲ್ಲಿಗೆ ಬಾ, ರಿಸರ್ಚ್ ಮಾಡ್ತೀಯಾ, ಎದ್ದೋಳು ಹೋಗು ಇಸ್ಕೊಂಬರೋದು, ತಿರ್ಗಾ ಈ ಥರ ಇದು ಮಾಡ್ತೀನಿ. ಒಂದು 12-14 ವರ್ಷ ಇರ್ಬೋದು ಅವ್ರಿಗೆ. ಯಾರಿಗೆ? ಅಮಿತ್ ರಾಜ್ ಅವ್ರಿಗೆ. ಅವಾಗ ಹಂಗೆ ದೋಸ್ತಿ ನೀವು? ಹೌದು, ಅವಾಗಿಂದ ದೋಸ್ತಿ. ಆಮೇಲೆ ಬಜಾರ್ ಸಿನಿಮಾಗೆ ಸಿಕ್ಕಿದ್ರು ನಮ್ಮ ಸಿಂಪಲ್ ಸುನಿ ಅವರು. ಬಜಾರ್ ಸಿನಿಮಾಳು ಒಂದು ಕ್ಯಾರೆಕ್ಟರ್ ಮಾಡಿದೆ, ಅಲ್ಲಿ ಸಿಕ್ಕಿದ್ರು. ಅವಾಗ ಮಾತಾಡ್ಸ್ಕೊಂಡು ಆವಾಗ ಮೊಬೈಲ್ ನಂಬರೆಲ್ಲ ಶೇರ್ ಮಾಡ್ಕೊಂಡು ಅವಾಗಿಂದ ಮಾತಾಡ್ಕೊಂಡು ಹಂಗಾಗಿ ಒಂದು ಗುಲಾಬ್ ಜಾಮೂನ್ ಅಂತ ಒಂದು ಸಿನಿಮಾ ಮಾಡಿದ್ರು. ಒಂದು ಡ್ಯಾಡಿ ಕ್ಯಾರೆಕ್ಟ್ರಿಗೆ ಹಾಕೊಂಡಿದ್ರು. ಅದಾದಮೇಲೆ ಕಾರ್ತಿಕ್ ರುವಾರಿ ಸಿನಿಮಾ ಅಂದರೆ ನನ್ನ ಪಾಗಲ್ ಬಾಗಟ್ಟು. ಅದಾದಮೇಲೆ ಈ ಮೂವಿಗಳೆಲ್ಲ ಒಂದೊಂದೇ ಕ್ಲಿಕ್ ಆತ ಅವ್ರ ಜೊತೆಗೆ ಫಿಕ್ಸ್ ಆಗ್ಬಿಟ್ಟೆ. ಮಿಕ್ಸಿ ಜಾರ್ನ ಟಿಫಿನ್ ಕ್ಯಾರಿಯರ್ ಅನ್ಕೊಂಬಿಟ್ಟವಳಲ್ಲಪ್ಪ ಮಗಳು ಕಟ್ಟಿದ್ದು. ಇದಾದಮೇಲೆ ಇನ್ನೊಂದು ನಯನ ಮೇಡಮ್ ಜೊತೆ ಒಂದು ಮಾಡಿದ್ದೀನಿ, ಕಾಮಿಡಿ ಕಿಲಾಡಿ ನಯನ ಮೇಡಮ್ ಜೊತೆ. ಅದು ಭರ್ಜರಿ ಆಗದೆ, ತುಂಬ ಚೆನ್ನಾಗಿದೆ. ಆ ಮಜಾ ಬರ್ತದೆ. ರಾಮ್ಜಿಗೂ ನಾನು ನಿಜವಾಗ ಹೇಳ್ಬೇಕು, ನಮ್ಮ ಮನೆಗೆ ಅನ್ನ ಕೊಡ್ತಾರೆ, ಅವ್ರಿಗೂ ನಾನು ಕೃತಜ್ಞತೆ ಹೇಳೋದು. ಮಜಾ ಬರ್ತಕ್ಕೆ ಹೋಗ್ತೀರಿ ನೀವು? ಮಜಾ ಬರ್ತದೆ. ರಾಮ್ಜಿ ಸೀತಾರಾಮ್ ಅವ್ರನ್ನೂ ನನಗೆ ಒಳ್ಳೆ ಅನ್ನ ಕೊಡ್ತಾಯಿದ್ದಾರೆ. ಹೆಂಗೆ? ಶಾರ್ಟ್ ಮೂವಿಗಳು ಇವಾಗೂ ಕರೀತಾರೆ. ಸೊ ಶಾರ್ಟ್ ಫಿಲ್ಮಿಂದ ಬದುಕ್ಬಿಟ್ಟಿದ್ರಿ ಈಗ? ಶಾರ್ಟ್ ಫಿಲಮಿಂದನೇ ನನಗೆ ಒಳ್ಳೆ ಹೆಸರು, ಒಳ್ಳೆ ದುಡ್ಡು, ಒಳ್ಳೆ ಇದು ಎಲ್ಲ ಚೆನ್ನಾಗಿದೆ. ಸಿನಿಮಾಯಿಂದಲ್ಲ? ತಮ್ಮಡ ಸಿನಿಮಾ ಇಲ್ಲ ಸರ್. ಸಿನಿಮಾ ಯಾವುದು? ತಮ್ಮಡ ಒಂದು ತಿಂಗಳಿಗೆ 3-4 ಇರುತ್ತೆ. ಏನು ತಮ್ಮಡ? ಶಾರ್ಟ್ ಮೂವಿ. ತಮ್ಮಡ ಟೀಮ್ ಇದು ಯೂಟ್ಯೂಬ್ ಚಾನಲ್ ಅವ್ರದ್ದು. ಇದು ಅವ್ರು ಕರೀತಾರೆ? ಅವರು ಕರೀತಾರೆ. ಒಳ್ಳೆ ಪೇಮೆಂಟ್ ಕೊಡ್ತಾರೆ? ಒಳ್ಳೆ ಪೇಮೆಂಟ್. ಸೊ ಶಾರ್ಟ್ ಫಿಲ್ಮ್ ಪೇಮೆಂಟ್ ಕೊಡ್ತಾರಾ? ಯಾರು ಟೈಮ್ ಪಾಸ್ಗೆ ಯಾರು ಮಾಡಲ್ಲ ಸರ್. 5 ಮಿಲಿಯನ್ ನೋಡ್ತದೆ ಸರ್. ತಮ್ಮಡ ದೊಡ್ಡದು ಮಿನಿಮಮ್ ಅಂದರೆ 1 ಮಿಲಿಯನ್ ಒಳಗಡೆ ಓಡುತ್ತೆ ಸರ್. 5 ಮಿನಿಮಮ್ ಅಂದರೆ 5 ಮಿಲಿಯನ್ ಓಡುತ್ತೆ ಸರ್. ಇವ್ರದ್ದು ಯಾವುದು JRM ಸ್ಟುಡಿಯೋ, ಈ ನಮ್ಮ ಅಮಿತ್ ರಾಜ್ದು ಮತ್ತು ಈ ಸುಧಾಕರ್ದು, ಇದೆಲ್ಲ ಒಳ್ಳೆ ಇದಿದೆ. ಕಾಸು ಬರುತ್ತೆ ಅವ್ರಿಗೆ? ಕಾಸು ಬರುತ್ತೆ. ನನಗೆ ಕಾಸು ಕೊಡ್ತಾರೆ, ಅವ್ರು ಬರುತ್ತಾ ಬಿಡುತ್ತೆ. ಬರಲಿಲ್ಲ ಅಂದ್ರೆ ನಾನು ಯಾಕೆ ಹಾಕೊಂಡು ಮತ್ತೆ ಬದುಕ್ಬೋದಾ? ಬದುಕ್ಬೋದು ಸರ್, ತುಂಬ ಚೆನ್ನಾಗಿ ಜೀವನ. ಸೊ ತಿಂಗಳಲ್ಲಿ ಎಷ್ಟು ದಿನ ಇರ್ತೀವಿ ನೀವು? ತಿಂಗಳಲ್ಲಿ 8 ದಿನದಿಂದ 10 ದಿನ. ತಿಂಗಳು 10 ದಿನ ಮಾಡಿದೆ. ಒಂದೊಂದು ದಿವಸ 2 ಇದು ಮಾಡ್ಕೊಂಬರ್ತಿದ್ದೆ, 2 ಕಾಲ್ ಶೀಟು. 2 ಶಾರ್ಟ್ ಫಿಲಮ್? ಹೌದು. ಅಂಬರೀಷ್ ಥರ ಅಕ್ಕಿ ಇಲ್ಲ ಬೆಳೆ ಇಲ್ಲ ಈಗ? ಬೆಳೆ ಇಲ್ಲ. ತುಂಬ ಜನ ಬರ್ತಾರೆ ಆರ್ಟಿಸ್ಟ್ ಆಗಬೇಕು ಅಂತ. ನಿಮ್ಗೆ ಈಗ 55ನೇ ವಯಸ್ಸು ಕ್ಲಿಕ್ ಆಗಿದ್ದೀರ ಸರ್. ಒಂದು ಹೇಳ್ತಿದ್ದೀನಿ, ಆರ್ಟಿಸ್ಟ್ ಡೈರೆಕ್ಟಾಗಿ ಒಂದೇ ಸರಿ ಆರ್ಟಿಸ್ಟ್ ಆಗೋದು ನನಗೇನು ಅಷ್ಟೊಂದು ಒಳ್ಳೇದಲ್ಲ ಅನಿಸದೆ. ಪಕ್ಕದಲ್ಲಿ ನಾನು ನೋಡಿ ಹೇಳಿದ್ದೀನಿ, ಅವಾಗಿಂದ ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ನೀವು ಆರ್ಟಿಸ್ಟ್ ಡೈರೆಕ್ಟಾಗಿ ಆತೀನಿ ಅಂತ ಬಂದರೆ ಅದು ಯಾವುದೂ ಆಗೋಲ್ಲ. ಅಕಸ್ಮಾತ್ ಆದರೆ ರಾಜ್ಕುಮಾರ್ ಆಗ್ಬೋದು. ವರನಟ ಅಂತ ಯಾಕೆ ಕೊಡ್ತೀವಿ ನಾವು ಹೇಳ್ರಿ? ರಾಜ್ಕುಮಾರ್ಗೆ ವರನಟ ಅಂತ ಯಾಕೆ ಹೇಳ್ತೀವಿ ಹೇಳ್ರಿ? ವರ ಪಡ್ಕೊಂಬಂದಿದ್ದಾನೆ ಅವನು, ನಮಗೆಲ್ಲ ವರ ಕೊಡ್ತಿದ್ದಾನೆ, ಅವ್ನು ದೇವರಾಗಿದ್ದಾನೆ ಅಂತ ಅನ್ಕೊಬೋದು ರಾಜ್ಕುಮಾರ್ ಅವ್ರನ್ನ. ಅದು ಬಿಟ್ಟರೆ ಇವಾಗ ಬರೋವಂಥವ್ರನ್ನ ಇವಾಗೆಲ್ಲ ಫುಲ್ ಏನು ಮಾಡಬೇಕು ಅಂದ್ರೆ ಒಂದು ಯಾವ್ದಾದ್ರು ಸೈಡ್ ಬಿಸ್ನೆಸ್, ಒಂದು ಯಾವುದೋ ಸೈಡ್ ಡೈಲಿ ಒಂದು ಇಷ್ಟಿಷ್ಟು ಮನೆಗೆ ಬರೋವಂಥದ್ದು ಮಾಡ್ಕೊಂಡು ಬೇಕಾದ್ರೆ ಸಿನಿಮಾಗೋಸ್ಕರ ಟ್ರೈ ಮಾಡ್ಬೋದು ಅಷ್ಟೇ. ಬಟ್ ನಿಮ್ಗೆ 50 ವರ್ಷ ಆದಮೇಲೆ ಲೆಕ್ಕ ಬಂದ್ಬಿಟ್ಟಿದೆ. ನಾನು ಬರ್ತದೆ ಅಂದ್ಕೊಂಡಿರಲಿಲ್ಲ. ಮುಗಿದು ನನ್ನ ಲೈಫ್ ಅಂದ್ಕೊಂಡ್ರೆ ಅಷ್ಟೇ, ಮುಗಿದೋಯ್ತು. 19ರವರೆಗೂ ಅಷ್ಟೇ ಸರ್, ಮುಗಿದೋಯ್ತು ಅಷ್ಟೇ ನನ್ನ ಜೀವನ. ಇನ್ನೇನಿಲ್ಲ. ಏನು ಸಾಧನೆ ಮಾಡಿಲ್ವೇ? ನಾನು ಒಬ್ಬನ ಏನು ಬೇಕು ನನಗಿದು? ಏನು ತಪ್ಪು ಮಾಡಿದ್ದೆ ನಾನು? ನಾನು ದರಿದ್ರನ ನಿಜವಾಗ ಹೇಳ್ತಿದ್ದೀನಿ. ನಾನು ಎಷ್ಟೋ ಸರಿ ಮನೆಗೆ ಬರೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತೀವಿ ಸರ್. ಕೆಟ್ಟ ಮುಖ ಎತ್ಕೊಂಡು ಕೆಟ್ಟಿದ್ದು ಎತ್ಕೊಂಡು ಸಂಭಾವನೆ ಇಲ್ದಿರ ಹೋಗಿ ಹೆಂಗೆ ಮನೆಯೊಳಗೆ ಮುಖ ತೋರಿಸ್ಲಿ? ಏನು ಈ ಥರ ಆಗ್ಬಿಡ್ತಲ್ಲ. ಅಯ್ಯೋ ಯಾಕೆ ಈ ಥರ ಪರಿಸ್ಥಿತಿ? ಯಾವ ದೇವ್ರಿಗಾದ್ರೂ ಹೋಗಲಿ, ಮೈಸೂರು ಚಾಮುಂಡೇಶ್ವರಿಗೆ ಹೋಗಲಿ, ಅಮ್ಮ ನಾನು ಸಿನಿಮಾ ಆರ್ಟಿಸ್ಟ್ ಮಾಡಮ್ಮ. ವೆಂಕಟೇಶ್ವರಿಗೆ ಹೋಗಲಿ, ನಾನು ಸಿನಿಮಾ ಆರ್ಟಿಸ್ಟ್ ಮಾಡಪ್ಪ. ಹೊಸ ದೇವ್ರಿಗೆ ಇಲ್ಲಿಗೆ ಹೋಗೋ ಭಾರಿ ಚೆನ್ನಾಗಿರ್ತದೆ, ನಿಮಿಷಂಬ. ಅಮ್ಮ ಬೇಗ ಮಾಡಿಬಿಡಮ್ಮ. ಯಾವುದೋ ಒಂದು ಆಂಜನೇಯನ ದೇವಸ್ಥಾನ, ನಾನು ಆರ್ಟಿಸ್ಟ್ ಮಾಡಪ್ಪ. ಚಿಕ್ಕಣ್ಣನ ಹತ್ರ ಹೋಗಲಿ, ಚಿಕ್ಕಣ್ಣನ ಹತ್ರ ಒಂದು ಕ್ಯಾರೆಕ್ಟರ್ ಮಾಡಿದೆ ಮಾಗಡಿ ಒಳಗೆ. ಚಿಕ್ಕಣ್ಣ ನಿಂತರಾಗಂಗೆ ಒಂದು ಆಶೀರ್ವಾದ ಮಾಡು, ಜೈ ಬಮ್ ಏನೋ ಒಂದು ಆಶೀರ್ವಾದ ಮಾಡಿದ್ರು ಪಾಪ ಅವರು. ಆ ಆಶೀರ್ವಾದನೋ ಈ ಆಶೀರ್ವಾದನೋ ಗೊತ್ತಿಲ್ಲ, ನನ್ನ ಟೈಮೇ ಏನೋ ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ಸ್, ತಂಗಳನ್ನ ನಿಂಪಾಲಾಗಿದೆ. ಇಲ್ಲ ಅವಕಾಶಗಳು ಇದ್ದಾಗ ಓದ್ತೀನಿ, ಇಲ್ಲ ಆಟ ಓಡಿಸ್ಕೊಂಡು ಹೋಗ್ತೀನಿ. ಪೇಪರ್ ಪ್ಲೇಟ್ ಮಿಷಿನ್ ಅದು, ಅದನ್ನು ನೋಡ್ತೀನಿ. ಫಸ್ಟ್ ಪ್ರಿಫರೆನ್ಸ್ ಸರ್ ಪೂಜೆ. ಯಾವ ಸಿನಿಮಾ ಅದು ಲಕ್ಷ ಬರಲಿ ಕೋಟಿ ಬರಲಿ ಅದು ಇಂಪಾರ್ಟೆಂಟ್ ಅಲ್ಲ, ನನ್ನ ಪೂಜೆ. ಎರಡನೇದು ನನ್ನ ಆಸೆ ಸಿನಿಮಾ, ಸೀರಿಯಲ್ಲು, ಸ್ಟೇಜ್ ಆರ್ಟಿಸ್ಟ್ ಆಗಲಿ, ಏನಾದರೂ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಲಿ ಏನಾದರೂ ಓದ್ತೀನಿ. ಈ ಥರ ಮಾಡ್ಕೋಬೇಕು ಅಂತ ಹೇಳೋದು ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಡೈರೆಕ್ಟಾಗಿ ಸಿನಿಮಾನೇ ಇಂದನೇ ಗೆದಿಬೇಕು ಅಂತ ಯಾರಿಂದನೂ ಆಗಲ್ಲ. ಅಕಸ್ಮಾತ್ ಯಾರೋ ಒಂದು 50 ಜನಕ್ಕೆ ಒಬ್ರಿಗೆ
ಆಗ್ಬಿಟ್ರಿ ಇವನು ಹೇಳ್ದು ಇವನು ಮಾತು ಕೇಳ್ದು ಅನ್ನಕ್ಕೆ ಹೋಗ್ಬಿಟ್ರಿ. ಅದು ಏನಾಗ್ತದೆ ಅಂತ ಹೇಳಕ್ಕೆ ಬರಲ್ಲ. ಜೀವನ ಇಂಪಾರ್ಟೆಂಟ್. ಕತೆಗಳು ಬೇಜಾನಿರ್ಬೋದು. ಫಸ್ಟ್ ಜೀವನ ಕಟ್ಕೊಬೇಕು, ಆಮೇಲೆ ಚೆನ್ನಾಗಿದಾಗಬೇಕು. ನೀವು ನಮ್ಮನ್ನು ತುಂಬ ನೆನ್ಸ್ಕೊಂತಿದ್ದೀರಾ ಅಂತಂದ್ಲು, ಅದಕ್ಕೆ ಜಸ್ಟ್ ಒಂದು 20 days ಇದ್ದೋಗೋಣ ಅಂತ ಬಂದು. ದುಡಿಯೋದು ಒಂದೇ ಇರಬೇಕು, ಒಂದಕ್ಕೋಸ್ಕರ ಹೋಗ್ಬೇಕು, ದುಡಿಯೋಕ್ಕೋಸ್ಕರ ಹೋಗ್ಬೇಕು. ಅದು ಬಿಟ್ಟು ಏನೇನೋ ಅಲ್ಲಿ 2 way 3 way 3 way 4 way ಆಗ್ಬಿಟ್ರೆ ಕುಳಿಯೋಟೋಗ್ಬಿಡ್ತೀವಿ ಯಾವ ಫೀಲ್ಡಾಗ. ನಾನು 10 ವರ್ಷದಿಂದ ನಾನು ನೋಡಿದ್ದು ಕುಮಾರಣ್ಣವ್ರನ್ನ. ನಾವು ಒಂದು ಡಾಕ್ಯುಮೆಂಟ್ರಿ ಮಾಡುವಾಗ ಪರಿಚಯ ಆಗಿದ್ವಿ. ತುಂಬ ಹಾರ್ಡ್ ವರ್ಕರ್ ಅವರು. ಆದರೆ 10 ವರ್ಷದ ನಂತರ ನಾನು ಮತ್ತೆ ಭೇಟಿಯಾಗಿದ್ದೆ. ಅವ್ರು ಶಾರ್ಟ್ ಫಿಲ್ಮ್ ನೋಡಿ ವಾವ್ ನಮ್ಮ ಕುಮಾರಣ್ಣ ಮತ್ತೆ ಹೊಸದಾಗಿ ಕಾಣಿಸ್ಕೊತಿದ್ದಾರೆ. ನನಗೆ ಖುಷಿ ಆಯಿತು. ಇವತ್ತು ಭಾಳ ಸಂತನ ಥರನೇ ನನಗೆ ಕಾಣಿಸ್ಕೊಂಡ್ರವರು. ಅಂದರೆ ಅಷ್ಟು ಮಾರ್ಕ್ಸಿದೆ ಬದುಕವ್ರನ್ನ, ಜೀವನ ಅವ್ರನ್ನ ಅಷ್ಟೊಂದು ರೂಪಿಸಿದೆ. ಅಷ್ಟು ನೋವುಗಳನ್ನು ತಿಂದು ಏಟುಗಳನ್ನು ತಿಂದು ಅವರೊಂದು ನಿಜವಾದ ಒಂದು ಒಂದು ಶಿಲ್ಪ ಅರಳಿದ್ದಾರೆ. ಅಣ್ಣ ನೋಡಿ ತುಂಬ ಸಂತೋಷ ಆಯ್ತು ನಮಗೆ. ತುಂಬ ಥ್ಯಾಂಕ್ಸ್. ನಿಮ್ಗೆ ಇನ್ನೊಂದು 1000 ಅವಕಾಶ ಬರಲಿ, ಇನ್ನು ದೊಡ್ಡ ಹಂತಕ್ಕೆ ಹೋಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ತುಂಬ ನಮ್ಮ ಸಂದರ್ಶನ ಕೊಟ್ಟಿದ್ದು ಥ್ಯಾಂಕ್ಸ್. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.